ನಿಮ್ ಕಡೆ ಯಾಕೆ ಬರ್ಬೇಕಂತ ಕೇಳಿದ್ರೆ? ಸರ್ ಇಂಟೀರಿಯರ್ ಅಂದ್ರೆ ಬಹಳ ಜನ ಬಹಳ ತರ ಮಾಡ್ತಾರೆ. ಅದ್ರಲ್ಲಿ ಕೆಲಸ ಯಾವ ರೀತಿ ಮಾಡ್ತಾರೆ, ವರ್ಕ್ ನ ಎಷ್ಟು ಟೈಮಿಂಗ್ ಮುಗಿಸ್ಕೊಡ್ತಾರೆ, ಮತ್ತೆ ಓನರ್ ಹತ್ರ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ. ಪ್ಲೇವುಡ್ ಅಲ್ಲಿ ನೀವು ಎಷ್ಟೇ ಕ್ವಾಲಿಟಿ ವೈಸ್ ಹಾಕಿದ್ರು 10 ರಿಂದ 15 ವರ್ಷಕ್ಕೆ ಅದು ಹೋಗ್ಬಿಡುತ್ತೆ, ಹಾಳಾಗುತ್ತೆ. ಹುಳ ತಿಂದೆ ಗೆದ್ಲು ತಿಂದೆ ನೀರ್ ಹಿಡ್ದು ಹೋಗ್ಬಿಡುತ್ತೆ. ಆದ್ರೆ ಅಲ್ಯೂಮಿನಿಯಂ ನಿಮ್ಗೆ ಬೆಸ್ಟ್ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಲೈಫ್ ಟೈಮ್ ಇರುತ್ತೆ. ಲೈಫ್ ಟೈಮ್ ಪ್ರಾಡಕ್ಟ್ ಹೊರಗಡೆ ಹಾಕೊಟ್ಟಿದೀವಿ. WPC ಪೆನ್ ಇದು 5 ವರ್ಷ ವ್ಯಾರಂಟಿ ಇರುತ್ತೆ. 5 ವರ್ಷ ಏನಾಯ್ತು ಅಂದ್ರೆ ನಮ್ದು ರಿಪ್ಲೇಸ್ಮೆಂಟ್ ಶೀಟ್ ಅಂತ ಹೇಳಿ. ಇದು ಬುದ್ಧ 3D ಶೀಟ್. ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ವಾವ್ ಸೂಪರ್. ಇದು ಈ ತರ ಸಾಕಷ್ಟು ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ? ಇದೆ ಸರ್. ಅಂದ್ರೆ ಧಾರವಾಡ ಯಾವಾಗ್ಲೂ ಮಳಿ ಅಲ್ಲ ರೀ, ಉಬ್ಬುತ್ತದ ಇಲ್ಲಿ ಹವಾಕ ತಂಪಿಗೆ. ಇದು ಏನು ಆಗಂಗಿಲ್ಲ ಅಂತ ಹೇಳಿದ್ರು. ಅದಕ್ಕಂತೇಳಿ ಇದನ್ನ ಮಾಡ್ಸಿದ್ವಿ. ಪಟ್ಟಿ ಬೇಡ, ವೈಟ್ ವಾಶ್ ಬೇಡ, ಏನು ಬೇಡ. ಪ್ಲಾಸ್ಟಿಕ್ ಆಗಿ ಡೈರೆಕ್ಟ್ ಪ್ಲಾಸ್ಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಪೇಂಟ್ ಇಂದ ಕಾಸ್ಟ್ ಉಳಿಯುತ್ತೆ. ಮತ್ತೆ 15 ವರ್ಷ ವ್ಯಾರಂಟಿ ಇರುತ್ತೆ, 30 ವರ್ಷ ಬಾಳಿಕೆ ಬರುತ್ತೆ. ನೀವು ಮನೆ ಎಲ್ಲ ನೋಡಿದ್ರಿ, ನೀವು ಇಲ್ಲಿ ಮಾರ್ಬಲ್ ಶೀಟ್ ಎಲ್ಲ ಹಾಕಿದ್ರು, ಅದಿದು ಹೇಗ್ ಅನಿಸ್ತು ನಿಮ್ಗೆ ಅಂತ? ನಮ್ಗೆ ಒಳ್ಳೇದ್ ಅನ್ಸತ್ ಬಿಡ್ರಿ. ಎಲ್ಲಾ ಬಂದವ್ರೆಲ್ಲ ಫಸ್ಟ್ ನಾವ್ ಧಾರವಾಡದಾಗ ನೋಡುದು ಈ ಮನಿ ನಾವ್ ಮಾಡಿಸ್ತೀವಿ, ನಾವ್ ಮಾಡ್ತೀವಿ ಅಂತ ಬರ್ತಾರೆ. PVC ಸೀಲಿಂಗ್ ಇದು 2 ವರ್ಷ ವ್ಯಾರಂಟಿ. 2 ವರ್ಷ ವ್ಯಾರಂಟಿ ಯಾರು ಕೊಡಲ್ಲ PVC. ನಾನ್ ಕೊಡ್ತೀನಿ. ಏನಾದ್ರು ತುಂಬಾ ತೊಂದರೆ ಕೊಟ್ರ? ನಾವ್ ಬರ್ಲೇ ಇಲ್ಲ ರೀ, ಇಲ್ಲಿ ಬಂದೇ ಇಲ್ಲ. ಎಲ್ಲ ಆಲ್ಮೋಸ್ಟ್ ಅವರೇ ನೋಡಿ ಮಾಡಿದ್ರ ಮೇಲೆನೆ ನಾವ್ ಸುಮ್ನೆ ಹೋಗಿ ನಮ್ ಕೆಲ್ಸ ಇರ್ತಿತ್ತು, ನಾವ್ ಬರ್ಲೇ ಇಲ್ಲ. ಯಾರು ಅವರೇ ಮಾಡ್ಯಾರ ಎಲ್ಲ ಡ್ರಾಗಳು. ಮತ್ತೆ ನಿಮ್ಗೆ ಸೀಕ್ರೆಟ್ ಆಗಿ ಏನಾದ್ರು ಬೇಕು ಅಂದ್ರೆ ಈ ಸೈಡ್ ಇದೆ ಬನ್ನಿ. ಓಕೆ, ಸೀಕ್ರೆಟ್ ಲಾಕರ್ ಕೂಡ ಇದೆ. ಓಕೆ, ಸೀಕ್ರೆಟ್ ಲಾಕರ್. ಅವ್ರು ಅಲ್ಲೇ ಆಗಿದ್ರೆ 4 ದಿವಸ ಮಾಡ್ತೀವಿ ಅಂದಿದ್ರೆ, 4 ದಿನದಾಗ ನಮ್ಗೆ ಇಲ್ಲೇ ಬಂದ್ ಮಾಡಂದ್ರೆ 1 ವಾರ ಆಯ್ತು. 1 ವಾರದಾಗ ಇಷ್ಟೆಲ್ಲ ಮಾಡಿದ್ರು. ಇದು 1 ವಾರ, ಅದು 1 ವಾರ. ನಿಮ್ಗೆ ಬರೀದು ಮಿರರ್ ತರ ಕಾಣ್ತಾ ಇದೆ, ಆದ್ರೆ ಇದ್ರ ಸೀಕ್ರೆಟ್ ಇದೆ, ಯಾರಿಗೂ ಗೊತ್ತಾಗಲ್ಲ. ಓಹೋ ಸೂಪರ್. ಇದು ಹಿಂದೆ ಪ್ಯಾನೆಲಿಂಗ್ ಮಾಡಿ ವೈರೆಲ್ಲ ಒಳಗಿಂದ ಬರ ಮಾಡಿದೀವಿ. ಲೈಟ್ ಒಂದೇ ಇಲ್ಲ ರೀ ಅದಕ್ಕ, ಫ್ರಿಜ್ ಕಿನ್ನ ಸಿಸ್ಟಮೆಟಿಕ್ ಅದು. ಒಂದ್ ಸೆಕೆಂಡ್, ನಾನು ಹಿಂಗ್ ಬರ್ತೀನಂತ. ಫ್ರಿಜ್ ಬಟನ್ ಹಾಕಿದ್ರೆ ಕರೆಂಟ್ ಬರ್ತದ, ಇದ್ರೊಳಗೆ ಕರೆಂಟ್ ಇಲ್ಲ, ಎಲ್ಲ ಸೇಫ್ಟಿ. ಖರ್ಚು ಬಗ್ಗೆ ಅಂದಾಗ ಲೈಕ್ ಯಾವ ತರ ಈಗ ನೋಡಿ 2 ವರ್ಷಕ್ಕ 3 ವರ್ಷಕ್ಕ ಕಲರ್ ಹಚ್ಬೇಕು. ಹುಡುಗರು ಏನ್ ಮಾಡ್ತಾವ, ಗೀಸ್ತಾವ, ಮನಿ ಬಂದವ್ರಿಗೆ ಅಸಹ್ಯ ಅನಿಸ್ತದ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಬಣ್ಣ ಹಚ್ತೀವಿ. ಇದು ನಮ್ಗೇನಿಲ್ಲ, ಹುಡುಗರು ಗೀಚ್ಲಿ ಏನೇ ಮಾಡ್ಲಿ ನಾವ್ ಒರೆಸಿ ತೆಗಿಬಹುದು. ಅದ್ರದ್ದೇನ್ ಸಮಸ್ಯೆ ಇಲ್ಲ ನಮ್ಗ. ನೀರ್ ಗೀರ್ ಹಾಕಿ ಏನ್ ಕ್ಲೀನ್ ಮಾಡ್ಬೋದು, ನೀರ್ ಹಾಕ್ಬೋದು, ಕಿಚನ್ ನೀರ್ ಹಾಕ್ಬೋದು, ಎಲ್ಲಿ ಬೇಕಾದಲ್ಲಿ ನೀರ್ ಹಾಕಿದ್ರೆ ಏನ್ ಮಾಡ್ಬೋದು. ಕಲ್ಲ ನಾವ್ ಮನಿ ಹಾಕಿ ಬಿಟ್ಟಿದ್ರಿ, ಇದು ಮನಿ ರೆಡಿ ಆಗಾಗನೆ. ಅದಕ್ಕೆ ಹಿಂಗಾಗಿ ನಮ್ಗ ಇದು ಕಲ್ಲಿನಿಂದಾನೇ ಇದು ಒಂದ್ ಸ್ವಲ್ಪ ತಿಳುವಾಯ್ತು. ಉಳಿದದ್ದು ಕಲ್ಲು ಹಾಕ್ಸ್ಲಿಲ್ಲ ನಾವು ಕಪಾಟಿಗೆ. ಅದಕ್ಕೂ ಅವರೇ ಮಾಡ್ಯಾರ. ಇದು ಸ್ವಲ್ಪ ಚೆನ್ನಾಗ್ ಕಾಣಲ್ಲ ಅಂತ ಅದಕ್ಕೆ ಇದು ಮಾಡಿರಿ. ಇದನ್ನ ಕಲ್ಲ ಮೊದಲ ಹಾಕ್ಬಿಟ್ಟಿರಲ್ಲ, ಕಿತ್ತಾಕ್ ಬರೋದಿಲ್ಲ ಅನ್ನೋ ಸಲಿಂದ ಇದು ಮಾಡ್ಯಾರ. ಸಪ್ರೇಟ್ ಚಲೋ ಮಾಡ್ಯಾರ, ಚಲೋ ಕ್ವಾಲಿಟಿ ಹಾಕ್ಯಾರ. ಇವೆಲ್ಲ ಸ್ಪೂನ್ಸ್ ಗಿನ್ಸ್ ಎಲ್ಲ ಇಲ್ಲಿ ಸ್ಪೂನ್ಸ್ ಇಲ್ಲಿ ಸ್ಟಡಿ ಟೇಬಲ್ ರೇ, ಸ್ಟಡಿ ಟೇಬಲ್ ಹುಡುಗರಿಗೆ ಬುಕ್ಸ್ ಅದು ಇಟ್ಕೊಳಕ್ ಮಾಡಿಕೊಟ್ಟಾರ, ಅವರೇ ಮಾಡಿಕೊಟ್ಟಾರ. ನಮ್ಗೇನು ಅದು ಐಡಿಯಾ ಇರ್ಲಿಲ್ಲ. ಆಮೇಲೆ ಈಗ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಕನ್ನಡಿ ಮಾಡಿಕೊಟ್ಟಾರ ನೋಡ್ರಿ ಹುಡುಗರಿಗೆ. ಅದ್ರ ಮೇಲೆ ಕುಂಡ್ಲೆ ಇಟ್ಕೋಬಹುದು. ಇದು 1 ವಾರದಾಗ ಮಾಡ್ತಾರಂತ ನಿಮ್ಗೆ ನಂಬಿಕೆ ಇತ್ತಂದ್ರಿ? ಇಲ್ಲ, ನಮ್ಗೇನ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನಾವ್ ನಂಬಿದ್ದಿಲ್ಲ. ಅಷ್ಟ್ ದೌಡ್ ಏನ್ ಮಾಡ್ತಾರ ಅನ್ನಂಗಾಗಿತ್ತು. 1 ವಾರದಾಗ ಮುಗ್ಸ್ಯಾರ. ಇದು ಅಂತೂ 6 ದಿನದಾಗ ಮುಗ್ಸ್ಯಾರ. ಗಾಡಿಗೆ ಏನ್ ಹೆಚ್ಚಾರಲ್ಲ 6 ದಿವಸ. ಬೆಳಿಗ್ಗೆ 8ಕ್ಕೆ ಚಾಲು ಮಾಡಿದ್ರೆ ರಾತ್ರಿ 8 ತನಕ ಕೆಲಸ ಮಾಡ್ತಾರೆ. ಓಕೆ, ಇದ್ರ ಮೇಲೆ ಒಬ್ಬ ಮನುಷ್ಯ ನಿಂತ್ಕೊಂಡ್ರು ಇದೇನು ಆಗಲ್ಲ. ಅಂದ್ರೆ ಲೈಕ್ ಪ್ಯೂರ್ ಅಲ್ಯೂಮಿನಿಯಂ ನಿಂದ ಮಾಡಿರೋದು, ಅಷ್ಟು ಗಟ್ಟಾಗಿದೆ. ಬನ್ನಿ ಸುರೇಶ್, ನೋಡ್ಬೋದು ಏನು ಆಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 60-70 ಕೆಜಿ ಇದಾರೆ ವೀಕ್ಷಕರೇ. ಆಲ್ಮೋಸ್ಟ್ ಒಂದು 150 ಕೆಜಿ ಆಯ್ತು ಈಗ. ಓಕೆ, ನೋಡ್ಬೋದು ಏನು ಆಗ್ತಾ ಇಲ್ಲ. ನೀವು ಸಜೆಸ್ಟ್ ಮಾಡ್ತೀರಾ ಈ ನಿಹಾರಿಕಾ ಇಂಟೀರಿಯರ್ಸ್? ಮಾಡ್ತೀವಲ್ರಿ, ಒಳ್ಳೆ ಮಾಡ್ರಿ ಅಂತ ಹೇಳ್ತೀವಿ. ಓಕೆ, ಇದೇನ್ ನೀವು ಮನಸ್ಪೂರ್ವಕ ಹೇಳ್ತಿದ್ರ ಅಥವಾ ಮನಸ್ಪೂರ್ವಕವಾಗಿ ಹೇಳ್ತೀರಿ? ಅದಕ್ಕೆ ಮಾಡಿಸಿ. ಸರ್ ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದ್ದೀವಿ ಅಂತ ತಿಳಿಸ್ಬಿಡಿ ಸರ್. ನಮ್ಮ ಆಫೀಸು ಬಂದು 2 ಬ್ರಾಂಚಸ್ ಇದೆ. ಒಂದು ಬೆಂಗಳೂರು ಕೆಂಗೇರಪ್ಪ ನಗರ ಚರ್ಚ್ ರೋಡ್ ಅಲ್ಲಿ ಇದೆ, ಇನ್ನೊಂದು ಭದ್ರಾವತಿಲಿದೆ. ಭದ್ರಾವತಿಲಿ ಹೊಸಮನೆ ರೋಡ್, ಬೋವಿ ಕಾಲೋನಿ, 4ನೇ ಕ್ರಾಸ್ ಅಲ್ಲಿ ಬರುತ್ತೆ. ಏನ್ ಸರ್, ಏನ್ ನೀವು ಕೆಲಸ? ನಮ್ದು ನಿಹಾರಿಕಾ ಇಂಟೀರಿಯರ್ ಅಂತ ಹೇಳಿ ಇಂಟೀರಿಯರ್ ಬಿಸ್ನೆಸ್. WPC ಪ್ಯಾನಲ್, ಫಿಲ್ಟರ್ಡ್ ಪ್ಯಾನಲ್ಸ್, ಮಾರ್ಬಲ್ ಶೀಟು, ಸೀಲಿಂಗ್ ಪ್ಯಾನಲ್ಸ್, ಮತ್ತೆ ಅಲ್ಯೂಮಿನಿಯಂ ಇಂಟೀರಿಯರ್ ಎಲ್ಲ ಮಾಡ್ತೀವಿ. ಮತ್ತೆ ಹೋಲ್ಸೇಲ್ ಅಲ್ಲೂ ನಾವು ಕೊಡ್ತಾ ಇದೀವಿ. ಸೂಪರ್. ಈಗ ಸಾಕಷ್ಟು ಜನ ಇಂಟೀರಿಯರ್ಸ್ ಎಲ್ಲ ಇದಾರೆ, ನಿಮ್ ಕಡೆ ಯಾಕೆ ಬರ್ಬೇಕಂತ ಕೇಳಿದ್ರೆ? ಸರ್ ಇಂಟೀರಿಯರ್ ಅಂದ್ರೆ ಬಹಳ ಜನ ಬಹಳ ತರ ಮಾಡ್ತಾರೆ. ಅದ್ರಲ್ಲಿ ಕೆಲಸ ಯಾವ ರೀತಿ ಮಾಡ್ತಾರೆ, ವರ್ಕ್ ನ ಎಷ್ಟು ಟೈಮಿಂಗ್ ಮುಗಿಸ್ಕೊಡ್ತಾರೆ, ಮತ್ತೆ ಓನರ್ ಹತ್ರ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಇದ್ರ ಮೇಲೆ ಇದೆ. ಈಗ ಅಲ್ಯೂಮಿನಿಯಂ ಮತ್ತು ವುಡ್ ನ ಡಿಫ್ರೆನ್ಸ್ ಹೇಳ್ಬೇಡಿ, ಯಾಕೆ ಅಲ್ಯೂಮಿನಿಯಂ ನ ಪರ್ಚೇಸ್ ಮಾಡ್ಕೋಬೇಕು? ಅಲ್ಯೂಮಿನಿಯಂ ಏನಕ್ಕೆ ಪರ್ಚೇಸ್ ಮಾಡಬೇಕು ಅಂದ್ರೆ, ಪ್ಲೇವುಡ್ ಅಲ್ಲಿ ನೀವು ಎಷ್ಟೇ ಕ್ವಾಲಿಟಿ ವೈಸ್ ಹಾಕಿದ್ರು 10 ರಿಂದ 15 ವರ್ಷಕ್ಕೆ
ಅದು ಹೋಗ್ಬಿಡುತ್ತೆ, ಹಾಳಾಗುತ್ತೆ, ಹುಳ ತಿಂದೆ ಗೆದ್ಲು ತಿಂದೆ ನೀರ್ ಹಿಡ್ದು ಹೋಗ್ಬಿಡುತ್ತೆ. ಆದ್ರೆ ಅಲ್ಯೂಮಿನಿಯಂ ನಿಮ್ಗೆ ಬೆಸ್ಟ್ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಲೈಫ್ ಟೈಮ್ ಇರುತ್ತೆ. ಲೈಫ್ ಟೈಮ್ ವಾರಂಟಿ ಯಾವ ತರ ಅಂದ್ರೆ ಇದು ಅಲ್ಯೂಮಿನಿಯಂ ಒಂದು ನೀವು ಸ್ಕ್ರಾಪಿಗೆ ಹಾಕ್ತಿವಿ ಅಂದ್ರೆ 300 ರೂಪಾಯಿ ಕೆಜಿ, ಕಾಲ್ ಭಾಗ ದುಡ್ಡು ವಾಪಸ್ ಬರುತ್ತೆ. ಮತ್ತೆ ನೀವು ಇದಕ್ಕೆ 20 ವರ್ಷ ಆದ್ಮೇಲೆ ACP ಶೀಟ್ ಗಳು ಹಾಕಿರ್ತೀವಲ್ಲ, ಅದು ಬೇಡ, ಕಲರ್ ನೋಡಿ ಬೇಜಾರಾಗಿದೆ, ಬೇರೆ ಕಲರ್ ಹಾಕ್ಬೇಕು ಅಂದ್ರೆ ನಾವು ಹಾಕೊಡ್ತೇವೆ. ನಮ್ದು ಕೇರಳ ಸೆಕ್ಷನ್ ಅಲ್ಲಿ ಮಾಡೋದು, ರಿವಿಟ್ ಸೆಕ್ಷನ್ ಅಲ್ಲಿ. ಕೆಲವರು ಪೌಡರ್ ಕೋಟೆಡ್ ಅದ್ರಲ್ಲೆಲ್ಲ ಮಾಡ್ತಾರೆ. ಅದಕ್ಕೂ ಇದಕ್ಕೂ ಹೋಲ್ಸಿದ್ರೆ ಬಹಳ ಜಗಜ ಅಂತರ ಇದೆ. ಆದ್ರೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ರೇಟ್ ಅಲ್ಲಿ ಎಲ್ಲಾ ಕಡೆನೂ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲಾ ಕಡೆ ನಮ್ದು ಆಲ್ ಓವರ್ ಕರ್ನಾಟಕ ನಡೀತಾ ಇದೆ. ಈಗ ಅಲ್ಯೂಮಿನಿಯಂ ಅಂತ ಅಂದಾಗ ಕೂಡ ಈಗ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಫೇಕ್ ಪ್ರಾಡಕ್ಟ್ಸ್ ಕೂಡ ಬರ್ತಾ ಇದೆ. ಅದು ಹೇಗೆ ಸರ್? ಏನು ಅದೇ ಪೌಡರ್ ಕೋಟೆಡ್ ಮತ್ತೆ ಕೇರಳ ಐಟಮ್ ಅನ್ನುವಲ್ಲ ಹಂಗೆ ಪೌಡರ್ ಕೋಟೆಡ್ ಮಾಡಿ ಸ್ಕ್ವೇರ್ ಫೀಟ್ ಇದೆ, ಸ್ಕ್ವೇರ್ ಫೀಟ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದಾರೆ ಕೆಲವೊಬ್ರು. ನಮ್ದು ಇರೋದೆಲ್ಲ ಕೇರಳ ಐಟಮ್, ಕೇರಳ ಸೆಕ್ಷನ್ ಇದೆ. ಅದು ಎಲೆಕ್ಟ್ರೋ ಕೋಟೆಡ್ ಅಂತ ಹೇಳಿ, ಪೌಡರ್ ಕೋಟೆಡ್ ಬೇರೆ, ಎಲೆಕ್ಟ್ರೋ ಕೋಟೆಡ್ ಬೇರೆ. ಮತ್ತೆ ಅವ್ರು ಏನ್ ರೇಟ್ ಮಾಡ್ತಾರೋ ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಪ್ರೈಸ್ ಅಲ್ಲೇ, ಮತ್ತೆ ವರ್ಕಿಂಗ್ ಟೈಮಿಂಗ್ಸ್ ಅಷ್ಟೇ ಅತಿ ಕಡಿಮೆ ಟೈಮ್ ಅಲ್ಲಿ ಅವರು ಟೈಮಿಗೆ ಬಿಡ್ಕೊಡ್ತಾ ಇದೀವಿ. ಅದರಿಂದಾನೇ ನಮಗೆ ಆಲ್ ಓವರ್ ಕರ್ನಾಟಕ ಕಸ್ಟಮರ್ಗಳು ಜಾಸ್ತಿ ಇದೆ. ನೀವು ಅದೇ ಕಡಿಮೆ ಪ್ರೈಸ್ ಕೂಡ ಕೊಡುತ್ತಿದ್ದೀರಾ ಅಂಡ್ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತಿದ್ದೀರಾ. ಇವಾಗ ಸದ್ಯಕ್ಕೆ ನಾವು ಈಗ ಎಲ್ಲಿ ಬಂದಿದ್ದೀವಿ ಸರ್? ಈಗ ನಾನು ಧಾರವಾಡದಲ್ಲಿದ್ದೇನೆ, ಹುಬ್ಳಿಲಿ ಮಾಡಿದ್ವಿ ಕೆಲಸ ಶುರು ಆಗಿದೆ. ಈಗ ಧಾರವಾಡದಲ್ಲಿ 90% ಕೆಲಸ ಮುಗ್ದಿದೆ. ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೇನೆ. ಪ್ರವೀಣ್ ಸರ್ ಅಂತ ಹೇಳಿ ಓನರು, ಈಗ ಅವ್ರ ಅಮ್ಮ ಇದ್ದಾರೆ, ಅವ್ರ ಬಗ್ಗೆ ಅವ್ರನ್ನ ಬೇಕಾದ್ರೆ ಭೇಟಿ ಮಾಡಿ ಮಾತಾಡ್ತಾನೆ ಸರ್. ಅದೇ ಈಗ ನಾವು ಆಲ್ರೆಡಿ ಕ್ಲೈಂಟ್ ಮನೆಗೆ ಬಂದಿದ್ದೀವಿ. ಇಲ್ಲಿ ಯಾವ ತರ ನೀವು ಕೆಲಸ ಮಾಡಿದ್ದೀರಾ ಏನಂತ ಸ್ವಲ್ಪ ಡೀಟೇಲ್? ನಾವು ಇಲ್ಲಿ ಮಾರ್ಬಲ್ ಶೀಟ್ ಮಾಡಿದೀವಿ, PVC ಸೀಲಿಂಗ್ ಮಾಡಿದೀವಿ, ಅಲ್ಯೂಮಿನಿಯಂ ವರ್ಕ್ ಮಾಡಿದೀವಿ. ಓಕೆ, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಶೋರ್ ಸರ್. ಈಗ ಸ್ಟಾರ್ಟಿಂಗ್ ಇಲ್ಲಿ ಏನ್ ತೋರಿಸ್ತಿದ್ದೀರಾ ಇವಾಗ? ಇಲ್ಲಿ ಇದು ಮಾಮೂಲಿ ಇದು ಇಂಟೀರಿಯರ್ ಪ್ರಾಡಕ್ಟ್ ಹೊರಗಡೆ ಹಾಕೊಟ್ಟಿದೀವಿ. WPC ಪೆನ್, ಇದು 5 ವರ್ಷ ವ್ಯಾರಂಟಿ ಇರುತ್ತೆ. 5 ವರ್ಷ ಏನಾಯ್ತು ಅಂದ್ರೆ ನಮ್ಗೆ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ಸೊ ಬನ್ನಿ ಸರ್, ಹಂಗೆ ಒಳಗೆ ನೋಡ್ಕೊಂಡು ಬನ್ನಿ ಸರ್. ಇದು ಮಾರ್ಬಲ್ ಶೀಟ್ ಸರ್. ಓಕೆ, HD ಮಾರ್ಬಲ್ ಶೀಟ್, HD ಮಾರ್ಬಲ್ ಶೀಟ್ ಸರ್. ಇದು ಮಾರ್ಬಲ್ ಶೀಟ್, HD ಮಾರ್ಬಲ್ ಶೀಟ್ ಅಂತ ಹೇಳಿ ಎಲ್ಲ ಫುಲ್ ಇಡೀ ಮನೆಗೆ HD ನಾರ್ಮಲ್ ಶೀಟ್. ನಮ್ಮಲ್ಲಿ 3 ತರ ಬರುತ್ತೆ, ನಾರ್ಮಲ್ ಶೀಟು, HD ಶೀಟು ಮತ್ತೆ 3D ಶೀಟ್ ಅಂತ ಹೇಳಿ. ಇದು ಬುದ್ಧ 3D ಶೀಟ್. ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ವಾವ್, ಸೂಪರ್. ಇದು ಈ ತರ ಸಾಕಷ್ಟು ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ? ಇದೆ ಸರ್. ಇದು HD ಶೀಟ್ ಅಲ್ಲಿ ಒಂದು 15 ಪ್ಯಾಟರ್ನ್ ಇದೆ. ಬುದ್ಧ ಮತ್ತೆ ಆರ್ಶು ಮತ್ತೆ ಫ್ಲವರ್ ಆ ತರದ್ದು ಎಲ್ಲವೂ ಒಂದು 15 ಕಲರ್ ಇದೆ. ನಾರ್ಮಲ್ ಶೀಟ್ ಅಲ್ಲಿ ಒಂದು 15 ಇದೆ. ಈ ಮಾರ್ಬಲ್ ಶೀಟ್ ಏನಿಗೆ ಮಾಡಿಸ್ಬೇಕು ಅಂದ್ರೆ ಪಟ್ಟಿ ಬೇಡ, ವೈಟ್ ವಾಶ್ ಬೇಡ, ಏನು ಬೇಡ, ಪ್ಲಾಸ್ಟಿಕ್ ಆಗಿ ಡೈರೆಕ್ಟ್ ಪ್ಲಾಸ್ಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಪೇಂಟ್ ಇಂದ ಕಾಸ್ಟ್ ಉಳಿಯುತ್ತೆ. ಮತ್ತೆ 15 ವರ್ಷ ವ್ಯಾರಂಟಿ ಇರುತ್ತೆ, 30 ವರ್ಷ ಬಾಳಿಕೆ ಬರುತ್ತೆ. ಸರ್ ಇನ್ನೊಂದು ಏನ್ ಪ್ರಶ್ನೆ ಅಂತಂದ್ರೆ, ಈಗ ಫೇಡ್ ಆಗೋದಿರ್ಬೋದು, ಏನೇ ಆದ್ರೂ 15 ವರ್ಷ ವ್ಯಾರಂಟಿ ಇರುತ್ತೆ. ಇಲ್ಲೂ ಆಗಿಲ್ಲ, ಅಕಸ್ಮಾತ್ ಆದ್ರೂ 15 ವರ್ಷ ವ್ಯಾರಂಟಿ ಇರುತ್ತೆ. 15 ವರ್ಷದೊಳಗೆ ಏನೇ ಆದ್ರೂ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಸೂಪರ್. ಸೊ ನೋಡ್ಬೋದು ವೀಕ್ಷಕರೇ ಯಾವ ತರ ಅಂಡ್ ಡಿಸೈನ್ಸ್ ಮಾಡ್ಬೋದು. ಪೇಂಟ್ ಅಲ್ಲಿ ಮಾಡಕ್ಕಾಗಲ್ಲ, ಪೇಂಟ್ ಅಲ್ಲಿ ಮಾಡ್ಬೋದು, ಆದ್ರೆ 5 ವರ್ಷ ಬರ್ಬೋದು, ಇಲ್ಲ 2 ವರ್ಷ ಬರ್ಬೋದು. ಮತ್ತೆ 5 ವರ್ಷಕ್ಕೆ ಒಂದ್ಸತಿ ಪೇಂಟ್ ಮಾಡ್ಲೇಬೇಕು. ಅಂಡ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಲೇಬರ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಈಗ ಅದನ್ನೆಲ್ಲ ಟೈಮ್ ನೋಡ್ಕೊಂಡು ಟೈಮ್ ಸೇವಿಂಗ್. ಈಗ ಜಾಸ್ತಿ ಕಮರ್ಷಿಯಲ್ ಗಳಲ್ಲಿ ಆಗ್ತಾ ಇದಾರೆ ಇದನ್ನ. ಯಾಕೆಂದ್ರೆ ಮತ್ತೆ ಅವೆಲ್ಲ ತೆಗ್ದಿ ಮತ್ತೆ ಜೋಡ್ಸಕ್ಕೆ ಕಷ್ಟ ಆಗುತ್ತೆ. ಮೆಡಿಕಲ್ ಆಗಿರ್ಬೋದು, ಬಟ್ಟೆ ಶಾಪ್ ಆಗಿರ್ಬೋದು, ಮತ್ತೆ ಆಸ್ಪತ್ರೆಗಳಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದಾರೆ. ಓಕೆ, ಈಗ ನಾವು ಮಾರ್ಬಲ್ ಇದು ನೋಡಿದ್ವಿ ನಾವು ಈಗ ವಾಲ್ ಅಲ್ಲಿ. ನೆಕ್ಸ್ಟ್ ಏನ್ ತೋರಿಸ್ತಿದ್ದೀರಾ ಸರ್ ನೀವು? ಬನ್ನಿ ಸರ್, ಸೀಲಿಂಗ್ ಮಾಡಿದೀವಿ. ಓಕೆ, PVC ಸೀಲಿಂಗ್ ಅಂತ ಹೇಳಿ ಮಾಡಿದೀವಿ. ಓ ವಾವ್, ಏನ್ ಸರ್ ಇದು? ಇದು PVC ಸೀಲಿಂಗ್. ಇದು 2 ವರ್ಷ ವ್ಯಾರಂಟಿ. 2 ವರ್ಷ ವ್ಯಾರಂಟಿ ಯಾರು ಕೊಡಲ್ಲ PVC. ನಾನ್ ಕೊಡ್ತೀನಿ. ಇನ್ನೊಂದಿದೆ ಸಾಫ್ಟ್ವೇರ್ ಪ್ಯಾನಲ್ ಅಂತ, ಅದು 5 ವರ್ಷ ವ್ಯಾರಂಟಿ. ಇದಕ್ಕೇನ್ ಹಾಕ್ಸ್ಕೊಂಡ್ರೆ ಏನ್ ಬೆನಿಫಿಟ್ ಅಂತ? ಬೆನಿಫಿಟ್ ಅಂದ್ರೆ ಇದು ಈಟನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಷ್ಟೇ, ಜಾಸ್ತಿ ಅವಾಯ್ಡ್ ಮಾಡಲ್ಲ. ಆದ್ರೆ ನಿಮ್ಗೆ ಔಟ್ಲುಕ್ ಚೆನ್ನಾಗ್ ಬರುತ್ತೆ. POP ಮಾಡಿಸಿದ್ರೆ ನಿಮ್ಗೆ POP ಗೆ ಮತ್ತೆ ಪಟ್ಟಿ ಓಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು, ಎಲ್ಲ ಮಾಡಿಸ್ಬೇಕು. ಇದು ಆತರ ಇಲ್ಲ, ಡೈರೆಕ್ಟ್ ನೀವು ಕಲರ್ ನ ಚಾಯ್ಸ್ ಮಾಡೋದು, ಡೈರೆಕ್ಟ್ ಆಗಿ ಅಪ್ಲೈ. ಆಲ್ಮೋಸ್ಟ್ ಅಲ್ಯೂಮಿನಿಯಂ ವರ್ಕ್ ನಡೀತಾ ಇದೆ. ಓಕೆ, 90% ಕಂಪ್ಲೀಟ್ ಆಗಿದೆ. ಈಗ ಸ್ಲೈಡಿಂಗ್ ಡೋರ್, ಓಪನ್ ಡೋರ್ ಬಗ್ಗೆ ಏನು ಹೇಳ್ತಾ ಇದ್ದೀವಿ ಸರ್? ಇದು ಈಗ ಸ್ಲೈಡಿಂಗ್ ಡೋರ್ ಇದು ಮಾಡಿರೋದು. ಓಕೆ, ಓಪನ್ ಡೋರ್ ಅಜ್ಜಂಪುರದಲ್ಲಿ ಮಾಡಿದೀವಿ. ಈಗ ಇವರು ಸ್ಲೈಡಿಂಗ್ ಡೋರ್ ಬೇಕು ಅಂತ ಹೇಳಿ ಸ್ಲೈಡಿಂಗ್ ಡೋರ್ ಮಾಡಿದೀವಿ. ಮತ್ತೆ ಇವೆಲ್ಲ ಡ್ರಾಗಳು. ಇವೆಲ್ಲ ಡ್ರಾಗಳು. ಮತ್ತೆ ನಿಮ್ಗೆ ಸೀಕ್ರೆಟ್ ಆಗಿ ಏನಾದ್ರು ಬೇಕು ಅಂದ್ರೆ ಈ ಸೈಡ್ ಇದೆ ಬನ್ನಿ. ಓಕೆ, ಸೀಕ್ರೆಟ್ ಲಾಕರ್ ಕೂಡ ಇದೆ. ಓಕೆ, ಸೀಕ್ರೆಟ್ ಲಾಕರ್ ಅದು ಇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಡ್ರಾ ತೆಗಿಯೋರಿಗೆ ಏನು ಗೊತ್ತಾಗಲ್ಲ. ಈ ಕಡೆ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗಲ್ಲ. ಲಾಕರ್ಸ್ ಎಲ್ಲ ಇದೆ. ಅದೇ ಸೈಡ್ ಕೂಡ ನೀವು ಇದು ಮಾಡಿದೀರಾ. ಮೇಲೆ ಇಲ್ಲೆಲ್ಲ ನೋಡಬಹುದು. ಇದು ಸರ್ಜಾ ಮೇಲ್ಗಡೆ ಮಾಡಿದೀವಿ. ಸರ್ಜಾ ಮೇಲೆ ಕೂಡ ಮಾಡಿದೀರಾ. ಓಕೆ, ಅಂಡ್ ಇದು ಕೂಡ ಸಾಫ್ಟ್ ಕ್ಲೋಸಿಂಗ್ ಹೇಗೆ? ಸಾಫ್ಟ್ ಕ್ಲೋಸ್ ಸರ್. ನೋಡಬಹುದು ವೀಕ್ಷಕರೇ, ಸಾಫ್ಟ್ ಕ್ಲೋಸಿಂಗ್ ಆಗುತ್ತೆ. ಎಷ್ಟೇ ಫಾಸ್ಟ್ ಆಗಿ ಮೂವ್ ಮಾಡಿದ್ರು ಕೂಡ ಸಾಫ್ಟ್. ಅಂಡ್ ಇಲ್ಲಿ ಕೂಡ ನೀವು
ಮಾರ್ಬಲ್ ಶೀಟ್ ಹಾಕಿದ್ವಿ ಸರ್ ಇಲ್ಲ ಓಕೆ ವಾವ್ ನೋಡ್ಬೋದು ವೀಕ್ಷಕರೇ ಮಾರ್ಬಲ್ ಶೀಟ್ ಎಲ್ಲ ಕಡೆ ಎಲ್ಲ ಕಡೆ ಹಾಲಲ್ಲಿ ಲಿವಿಂಗ್ ಏರಿಯಾ ಡೈನಿಂಗ್ ಏರಿಯಾ ಪೂರ ಎಲ್ಲ ಕಡೆನೂ ಮಾಡ್ಬೋದು ಸರ್. ಓಕೆ ಇದು ಸ್ಟಡಿ ಇದ್ರ ತರ ಬುಕ್ಸ್ ಅಂಡ್ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಸ್ಟಡಿ ಟೇಬಲ್ ಬಗ್ಗೆ ಇದು ಕಂಪ್ಯೂಟರ್ ಟೇಬಲ್ ಸರ್. ಕಂಪ್ಯೂಟರ್ ಟೇಬಲ್ ಇದು ಹಾ ಓಕೆ ಇನ್ನೂ ವರ್ಕ್ ನಡೀತಾ ಇದೆ. ಓಕೆ ಸೊ ಕಂಪ್ಯೂಟರ್ ಟೇಬಲ್ ನೋಡಬಹುದು ಯಾವ ತರ ಸುಂದರವಾಗಿ ಮಾಡಿದಾರೆ ಅಂತ. ಅಂಡ್ ಇದೇನ್ ಸರ್ ಇದು ಫೋಲ್ಡಿಂಗ್ ಇದು ಏನಾರು ಬುಕ್ಸ್ ಇಟ್ಕೊಂಡು ಕಂಪ್ಯೂಟರ್ ಇಟ್ಕೊಂಡು ಕೆಲಸ ಮುಗಿದ್ಮೇಲೆ ತೆಗಿಯಕ್ ಜಾಗ ಬೇಕಲ್ಲ. ಓಕೆ ಸೊ ಇದು ಫೋಲ್ಡಿಂಗ್ ಕೂಡ ಮಾಡಬಹುದು. ಓಕೆ ಡನ್ ಡನ್. ಓಕೆ ನೆಕ್ಸ್ಟ್ ಏನ್ ತೋರಿಸ್ತಿದ್ದೀರಾ ಸರ್ ಮತ್ತೆ? ಮಿರರ್ ಓ ವಾಶ್ ಬೇಸಿನ್ ಮಿರರ್ ಇವೆಲ್ಲ ನಾವೇ ಮಾಡಿರೋದು. ನೀವೇ ಮಾಡಿ. ಅಂಡ್ ಇಲ್ಲಿ ಏನ್ ಹಾಕಿದ್ರೆ ಸರ್? ಇಲ್ಲಿ ಕೂಡ ಅದು ಇದೆ ಮಾಮೂಲಿ ಫಿಲ್ಟರ್ ಪ್ಯಾನಲ್ ನೋಡಿ ಸರ್. ಒಳಗಡೆ ಫುಲ್ ಬಾಕ್ಸ್ ಇರುತ್ತೆ ನಮ್ದು. ಕೆಲವೊಬ್ರು ಅರ್ಧ ಬರ್ಧ ಮಾಡಿಬಿಡ್ತಾರೆ. ಹಿಂದುಗಡೆ ಗೋಡೆಗೆ ಏನು ಹಾಕೋದೇ ಇಲ್ಲ. ಹಿಂದುಗಡೆ ಗೋಡೆಗೆ ಯಾರು ಅಪ್ಲೈ ಮಾಡೋದೇ ಇಲ್ಲ. ಬರೀ ಮೇಲ್ಗಡೆ ಸ್ಟೆಪ್ ಮಾಡ್ಬಿಡ್ತಾರೆ. ಆದ್ರೆ ನಮ್ದು ಫುಲ್ ಕವರ್ ಇರುತ್ತೆ. ಫುಲ್ ಕವರ್ ಖಾಲಿ ಗೋಡೆ ಇದ್ರೆ ಮಾತ್ರ, ಕಲ್ಲು ಕಟ್ಟಿದ್ರೆ ಬರಲ್ಲ. ಮತ್ತೆ ಇದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ನಿಮ್ಗೆ ಬರೀ ಮಿರರ್ ತರ ಕಾಣ್ತಾ ಇದೆ, ಆದ್ರೆ ಇದ್ರಲ್ಲಿ ಸೀಕ್ರೆಟ್ ಇದೆ, ಯಾರಿಗೂ ಗೊತ್ತಾಗಲ್ಲ. ಓಹೋ ಸೂಪರ್. ಏನ್ ಸರ್ ಇದು? ಇಲ್ಲೆಲ್ಲ ಬ್ರಷ್ ಏನೋ ಡೈರಿ ಪ್ರಾಡಕ್ಟ್ ಅವ್ರದ್ದು ಏನಾದ್ರು ಅವ್ರದ್ದು ಇದು ಬ್ಯೂಟಿ ಪಾರ್ಲರ್ ಡೈಲಿ ಪ್ರಾಡಕ್ಟ್ಸ್ ಸ್ಕಿನ್ ಗೆ ಅಂತ ಮಾಡ್ಬೋದು ಅವರು. ಇದೇ ರೀತಿ ನಾವು ಇದ್ರಲ್ಲಿ ಮಾಡ್ತಾ ಇದೀವಿ ಈಗ. ಓಪನ್ ಡೋರ್ ಮತ್ತೆ ನಿಮ್ಗೆ ಸ್ಲೈಡಿಂಗ್ ಡೋರ್ ತೋರ್ಸೋದಲ್ಲ, ಅಲ್ಲಿ ಸೀಕ್ರೆಟ್ ಆಗಿ ಡೋರ್ ತರ ಅಷ್ಟೇ, ಅವ್ರ ಇನ್ನೊಂದು ಡೋರ್ ಇರೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅದನ್ನು ಮಾಡ್ತಾ ಇದೀವಿ. ಸೂಪರ್. ಮತ್ತೆ ಈ ರೂಮ್ ಅಲ್ಲೂ ಮಾಡಿದ್ವಿ ಸರ್, ಸೀಲಿಂಗು ಮತ್ತೆ ವಾಲ್. ವಾವ್ ನೋಡಬಹುದು ವೀಕ್ಷಕರೇ ಯಾವ ತರ ಮಾಡಿದಾರೆ ಅಂತ. ಇವೆಲ್ಲ ಎಚ್ ಡಿ ಶೀಟ್, ಫುಲ್ ಎಚ್ ಡಿ ಶೀಟ್. ಇಲ್ಲಿ ಕೂಡ ನೀವು ಸ್ಟಡಿ ಟೇಬಲ್ ಟೇಬಲ್ ಎಲ್ಲ ರೂಮ್ ಅಲ್ಲೂ ಮಾಡಿದ್ವಿ ಸರ್. ಇಲ್ಲೂ ಅಷ್ಟೇ ಅವ್ರದ್ದು ಎಕ್ವಿಪ್ಮೆಂಟ್ ಗಳು ಏನಾದ್ರು ಬುಕ್ ಮತ್ತೆ ಬೇರೆ ಏನಾದ್ರು ಇಟ್ಕೋಬಹುದು, ಅದನ್ನು ಮಾಡಿದ್ವಿ. ಮತ್ತೆ ಹಂಗೆ ಸರ್ಜಾ ಮೇಲ್ಗಡೆನೂ ಮಾಡಿದ್ವಿ. ಓಕೆ ಇದ್ರ ಬಗ್ಗೆ ಇದು ಸ್ಲೈಡಿಂಗ್ ಡೋರ್ ಮಾಮೂಲಿ ಅಲ್ಲಿ ಏನ್ ಮಾಡಿದ್ವು ಕಾನ್ಸೆಪ್ಟ್ ಅದೇ. ಸೀಕ್ರೆಟ್ ಇಲ್ಲಿ ಸೀಕ್ರೆಟ್ ಡೋರ್ ಇದು ಬಾಕ್ಸ್ ಸೀಕ್ರೆಟ್ ಡೋರ್ ಸಮೇತ ಮಾಡಿದ್ವಿ. ಓಹೋ ವಾವ್. ಓಕೆ ಡನ್. ಸೊ ಈ ತರ ಮಾಡಿದೀರಾ? ಓಕೆ ಡ್ರಾ. ಓಕೆ ಅಂಡ್ ಇಲ್ಲಿ ಕೂಡ ನೀವು ಮಾರ್ಬಲ್ ಶೀಟ್ ಎಲ್ಲ ಯೂಸ್ ಮಾಡಿದ್ರು? ಮಾರ್ಬಲ್ ಶೀಟ್ ಎಲ್ಲ ಮಾಡಿದ್ವಿ ಸರ್. ಸ್ಲೈಡಿಂಗ್ ಇದು ನೋಡಬಹುದು, ಸ್ಲೈಡಿಂಗ್ ಕೂಡ ನೋಡಬಹುದು ನೀವು. ಅಂಡ್ ಒಳಗೆ ಕೂಡ ನೀವು ಮಾರ್ಬಲ್ ಶೀಟ್ ಯೂಸ್ ಮಾಡಿದೀರಾ? ಒಳಗೆ ಈ ಸೈಡ್ ಎಲ್ಲ ಮಾಡಿದ್ದೀನಿ. ಅದು ಹೇಳೋದು ನಾನು ನಿಮ್ಗೆ, ಕಲ್ಲುಗಳಿದ್ರೆ ಹಾಕಕ್ ಬರಲ್ಲ ಅಂತ. ಇಲ್ಲಿ ಬ್ಯಾಕ್ ಸೈಡ್ ಮಾತ್ರ ಹಾಕಿಲ್ಲ, ನಮ್ಮ ಮಿಕ್ಕಿದ ಕಡೆ ಎಲ್ಲ ಹಾಕಿದೀವಿ. ಓಕೆ ಮತ್ತೆ ಇದು ಸರ್ಜದ ಮೇಲೆ. ಓಕೆ ನೋಡಬಹುದು. ಮತ್ತೆ ಸೀಲಿಂಗು ಸೂಪರ್ ಸೂಪರ್. ಇದು 3 BHK 2 BHK ಸರ್? ಇದು 2 BHK. ಓಕೆ ನೋಡಿ ಸರ್, ಇಲ್ಲೂ ಮಾಡಿದ್ವಿ. ಇನ್ನು ವರ್ಕ್ ನಡೀತಾ ಇದೆ. ಓಕೆ ಮಾರ್ಬಲ್ ಶೀಟು ಸೀಲಿಂಗು ಎಲ್ಲ ಮಾಡಿದ್ವಿ. ಸೊ ನೋಡ್ಬೋದು ವೀಕ್ಷಕರೇ ಯಾವ ತರ ಇದೆ ಅಂತ. ಇಲ್ಲೂ ಡ್ರಾ ಒಂದು ಲುಕ್ ಇದು ನಡೀತಾ ಇದೆ ಅಲ್ವಾ? ಇನ್ನು ವರ್ಕ್ ನಡೀತಾ ಇದೆ, ಇನ್ನು ಫಿನಿಶಿಂಗ್ ಆಗಿಲ್ಲ. ಓಕೆ ಯಾಕೆಂದ್ರೆ ಕೆಲವೊಬ್ರು ಮಾಡಿರೋದನ್ನ ತಾರ್ಕೊಂಡೋಗಿ ತೋರಿಸ್ತಾರೆ, ಮಾಡ್ತಾ ಇರೋದನ್ನ ಯಾರು ತೋರ್ಸಲ್ಲ. ಹೌದೌದು, ಅಂದ್ರೆ ಗೊತ್ತಾಗ್ಬೇಕಲ್ಲ ಜನರಿಗೆ. ಈಗ ಕೆಲವೊಬ್ರು ಎಲ್ಲಿ ಯಾರ್ದೋ ಮನೆ ಮಾಡಿರೋದು ಯಾರೋ ಒಬ್ರು ತಾಂಡೋಗಿ ತೋರಿಸ್ತಾರೆ. ಆದ್ರೆ ನಾವು ಬೇರೆ ಟೈಮ್ ನೀವು ಮಾಡ್ತಿರೋ ಮನೆನೇ ಕರ್ಕೊಂಡ್ ಬಂದಿದೀವಿ. ಓಕೆ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ, ಇಲ್ಲೂ ಸೀಕ್ರೆಟ್ ಮಾಡಿದ್ವಿ. ಇಲ್ಲಿ ಕೂಡ ಸೀಕ್ರೆಟ್ ಲಾಕ್ ಮಾಡಿದೀರಾ? ಓಕೆ ಡನ್. ಅಂಡ್ ಇಲ್ಲಿ ಏನ್ ಸರ್, ಇಲ್ಲಿ ಬಟ್ಟೆ ಗಿಟ್ಟೆ ಹಾಕಕ್ಕೆ ಇದೆನಾ? ಮಾಮೂಲಿ ಅದೇ ರೀತಿ. ಅಂಡ್ ಇನ್ನೊಂದ್ ಏನಂತಂದ್ರೆ, ಈಗ ಕೆಲವ್ರ ಕಡೆ ಐಡಿಯಾಸ್ ಇರುತ್ತೆ. ವಾವ್, ಕೆಲವ್ರ ಕಡೆ ಐಡಿಯಾಸ್ ಇರುತ್ತೆ ಸರ್, ನಮ್ಗೆ ಈ ತರ ಬೇಕು ಆ ತರ ಬೇಕು ಅಂತ. ಫ್ಲೋರಿಂಗ್ ಡೋರು ಬರುತ್ತೆ, ಇದು ಓಪನ್ ಕ್ಲೋಸ್ ಮತ್ತೆ ಸ್ಲೈಡರ್ ಬರುತ್ತೆ. ಓಕೆ ಈಗ ನಿಮ್ಗೆ ಒಂದು ಪ್ಯಾಂಟ್ರಿ ಮಾಡಿದೀನಿ, ತೋರಿಸ್ತೀನಿ ಬರ್ರಿ. ತೋರಿಸಿ. ಪ್ರತಿಯೊಂದು ಡೀಟೇಲಿಂಗ್ ನೋಡಬಹುದು. ಟಿವಿ ಯೂನಿಟ್ ನೋಡಿ ಸರ್ ಅದಕ್ಕಿಂತ ಮುಂಚೆ. ಓಕೆ ಟಿವಿ ಯೂನಿಟ್ ಒಂದು. ಟಿವಿ ಯೂನಿಟ್. ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಏನೇನ್ ಮಾಡಿದೀರಾ ಅಂತ. ಸರ್ ಇದು ಹಿಂದೆ ಪ್ಯಾನೆಲಿಂಗ್ ಮಾಡಿ ವೈರೆಲ್ಲ ಒಳಗಿಂದ ಬರಂಗ್ ಮಾಡಿದೀವಿ. ಇದ್ರಲ್ಲಿ 2 ತರ ಇದೆ. ನಿಮ್ಗೆ ವೈರೆಲ್ಲ ಕಾಣಂಗ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ರೇಟ್ ಆಗುತ್ತೆ. ಏನು ಬೇಡ ನಮ್ಗೆ ಇದೇ ರೀತಿ ಒಂದು ಔಟ್ಲುಕ್ ಬೇಕು ಅನ್ನೋದು ನಿಮ್ಗೆ ಫಸ್ಟ್ ಪ್ಯಾನೆಲಿಂಗ್ ಮಾಡಿ, ಆಮೇಲೆ ಪ್ಲೇವುಡ್ ಅನ್ನ ಆಚೆ ತಂದು, ಆಮೇಲೆ ಈ ಬಾಕ್ಸ್ಗಳನ್ನೆಲ್ಲ ಮಾಡಿದ್ರೆ ವೈರೆಲ್ಲ ಇಲ್ಲಿ ಬಂದಿರುತ್ತೆ. ನಿಮ್ಗೆ ಸೆನ್ಸರ್ ಇರುತ್ತೆ ಇಲ್ಲಿ, ಎಲ್ಲ ಇಲ್ಲಿ ಬರುತ್ತೆ ವೈರು. ಜಸ್ಟ್ ಆಪರೇಟ್ ಮಾಡೋದು ಅಷ್ಟೇ ನೀವು ನೋಡ್ಬೋದು ವೀಕ್ಷಕರು ಯಾವ ತರ ಮಾಡಿದ್ರು. ಸೆನ್ಸರ್ ಮಾಡಕ್ಕೆ ಈಗ ಈ ಗ್ಲಾಸ್ ಹಾಕಿರೋದು. ಅಂಡ್ ಲೈಟಿಂಗ್ ಇನ್ನೂ ಆಗಿಲ್ಲ, ಆಗುತ್ತೆ. ಅದೆಲ್ಲ ಆದ್ಮೇಲೆ ಒಂದು ವಿಡಿಯೋ ಮಾಡೋಣ. ಇಲ್ಲಿದೆ ನೋಡಿ ಸರ್, ಎಲ್ಲ ಗ್ಲಾಸ್ ಎಲ್ಲ ಸಾಫ್ಟ್ ಕ್ಲೋಸ್, ಎಲ್ಲ ಸಾಫ್ಟ್ ಕ್ಲೋಸ್. ಈಗ ನಾವು ಮೇನ್ ಕಿಚನ್ ಹೋಗ್ಬಿಡೋಣ. ಇದು ಪ್ಯಾಂಟ್ರಿ ಸರ್. ಈ ಪ್ಯಾಂಟ್ರಿಗೆ ಒಬ್ಬರು 50,000, 60,000, 80,000 ಕೇಳ್ತಾರೆ. ನಾವು ಜಸ್ಟ್ 40,000 ರೂಪಾಯಿ ಮಾಡ್ಕೊಡ್ತಾ ಇದ್ವಿ. ವಾವ್, ಏನ್ ಸರ್ ಇದು? ಕ್ಲೋಸ್ ಮಾಡಿ ಓಪನ್ ಮಾಡಿ
ನೋಡಿ ವೀಕ್ಷಕರೇ, ಕ್ಲೋಸ್ ಸೇಮ್ ಫ್ರಿಡ್ಜ್ ಫ್ರಿಡ್ಜ್ ತರ ಕಾಣ್ತಾ ಇದೆ. ಓಪನ್ ಮಾಡಿ. ವಾ ರೇ ವಾ, ಏನ್ ಸರ್ ಇದು? ಇಲ್ಲೆಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಎಲ್ಲ ಪ್ರತಿಯೊಂದು ಇಟ್ಕೋಬಹುದು ಸರ್. ಓಕೆ, ನೋಡ್ಬೋದು. ಮತ್ತೆ ಇಲ್ಲಿ ಇದೆಲ್ಲ ಮಾಡಿ ದೇವ್ರ ಮನೆದು ದೇವ್ರೆಲ್ಲ ಗೋಪುರ ಮನೆ ಮತ್ತೆ ಮಾಡಿದ್ದಾರೆ. ಬಾಕ್ಸು ಈ ಕೆಳಗಡೆ ಅವು ನೋಡ್ಬೋದು. ಇವೆಲ್ಲ ನೋಡ್ರಿ, ಒಳಗಡೆನು ನೋಡ್ರಿ ಕಲ್ಲು ಕಟ್ಟಿದ್ರು ನಾವು ಹಾಕ್ ಮಾಡಿದ್ವಿ ಫುಲ್. ಫಸ್ಟ್ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಯಾಕೆ ಕಲ್ ಇಟ್ಟಿದ್ದಾರೆ ಅಂತ. ಇದು ಕಲ್ಲು ಅವ್ರು ಮೊದ್ಲೇ ಮಾಡಿರೋದು, ಅವರೇ ಕಲ್ಲು ಕೂರ್ಸಿರೋದ್ರಿಂದ ಅದಕ್ಕೆ ಏನ್ ಸೆಟ್ ಆಗ್ಬೇಕು ಆ ತರ ಔಟ್ಲುಕ್ ಬರಂಗ್ ನಾವ್ ಮಾಡ್ಕೊಟ್ಟಿದೀವಿ. ಕಲ್ಲೇ ಇಲ್ಲ ಅಂದ್ರೆ ಅವ್ರು ಹೇಳಿದ ತರ ನಾವ್ ಮಾಡ್ಕೊಡ್ತೀವಿ. ಸೊ ಕಲ್ಲು ಅಂಡ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಏನ್ ಸರ್ ಈ ತರ ಯಾಕೆ ಇದೆ ಸರ್? ಇದು ನೋಡಿ, ಇದು ಕಿಚನ್ ಅಲ್ಲಿ ಫುಲ್ ಅಲ್ಲ, ಇಲ್ಲಿ ನೀವು ಕಲ್ ಕುಣ್ಸಿದ್ದ ಅಥವಾ ಇಲ್ಲ, ಕಲ್ಲು ಮೊದ್ಲೇ ಕೂರ್ಸಿದ್ರಲ್ಲ. ಇಲ್ಲಿ ನೋಡ್ಬೋದು ಕಲ್ಲು ಅವರೇ ಕೂಡ್ಸಿದ್ದು. ಬಟ್ ಇಲ್ಲಿ ತಳಗೆಲ್ಲ ರೆಡಿ ಮಾಡಿ ನೋಡಿ ಯಾವ ತರ ಮಾಡಿದಾರೆ ಅಂತ. ಈಗ ಏನು ಕಲ್ಲಿಲ್ದಾನೆ ಬರೀ ಇದ್ರೆ ಫಸ್ಟ್ ನಾವ್ ಇದನ್ನೆಲ್ಲ ರೆಡಿ ಮಾಡ್ತೀವಿ. ಅದ್ರ ಮೇಲೆ ಒಂದ್ ಕಲ್ಲು ಬರುತ್ತೆ, ಆ ಕಲ್ಲು ಹಾಕೊಂಡ್ರೆ ಮುಗೀತು. ಅದು ಇನ್ನು ಅವ್ರಿಗೆ ಯಾವ ತರ ಬೇಕು ಆತರ ಔಟ್ಲುಕ್. ಓಕೆ, ನೋಡ್ಬೋದು ವೀಕ್ಷಕರೇ. ಈಗ ಇದಕ್ಕೆ ನಾವು ಅಡ್ಜಸ್ಟ್ ಮಾಡಕ್ ಏನ್ ಮಾಡಿದೀವಿ, ಇಲ್ಲಿಟ್ಟಿದೀವಿ ಕೆಲವೊಂದು ಐಟಮ್ಗಳನ್ನ ಇಲ್ಲಿಟ್ಟಿದೀವಿ, ಯಾಕೆಂದ್ರೆ ಕಲ್ಲಲ್ಲಿ ಇರೋದ್ರಿಂದ. ನೋಡ್ಬೋದು. ಓ, ಇದೆಲ್ಲ ಈ ತರ ಬರುತ್ತಾ? ಇವೆಲ್ಲ ಇದು ತಟ್ಟೆ ಲೋಟ ಇಟ್ಕೊಳ್ಳವು ಎಲ್ಲ ಇದ್ರಲ್ಲಿ ಬರುತ್ತೆ. ಸರ್ ಇನ್ನೊಂದು ಏನಂತಂದ್ರೆ, ಅಲ್ಯೂಮಿನಿಯಂ ಅಲ್ಲಿ ರೆಸ್ಟ್ ಆಗೋದು ಈ ತರ ಏನಾರ ಆಗತ್ತಾ? ಯಾವುದು? ಈಗ ಇಲ್ಲಿ ಈ ಸೈಡ್ ಬನ್ನಿ, ನೀವು ನಾ ಮಾತಾಡೋದು ಏನಂತಂದ್ರೆ, ಈಗ ಅಲ್ಯೂಮಿನಿಯಂ ಅಲ್ಲಿ ಈಗ ತುಂಬಾ ನೀರ್ ಯೂಸ್ ಮಾಡ್ತಾರೆ ಕಿಚನ್ ಅಲ್ಲಿ ಅಂತ. ಅಲ್ಲಿ ನೀರ್ ಸಿಡಿಯೋದಿರ್ಲಿ, ಅದ ಈಗ ಏನಾದ್ರು ವುಡ್ ಇತ್ತಂದ್ರೆ ದಪ್ಪ ಆಗೋದು ಅಥವಾ ಟರ್ಮಿನೇಟ್ ಆ ತರ ಏನಾಗಲ್ಲ ಸರ್. ACP ಶೀಟ್ ಇರೋದ್ರಿಂದ, ಅಲ್ಯೂಮಿನಿಯಂ ಕೋಟೆಡ್ ಇರೋದ್ರಿಂದ ಆ ತರದ್ದೇನು ಇದಿರಲ್ಲ. ರಸ್ಟ್ ಏನಿರಲ್ಲ. ಇದ್ರಲ್ಲಿ ಪ್ರಾಬ್ಲಮ್ ಬರೋದು ಅಂದ್ರೆ ಒಂದೇ ಇಂಚಸ್ ಇಂದು. ಈಗ ನೀವು ಪ್ಲೇವುಡ್ ಅಲ್ಲೇ ಹಾಕ್ರಿ, ಪ್ಲೇವುಡ್ ಅಲ್ಲೇ ಹಾಕ್ರಿ. ಈಗ ಬರ್ರಿ, ಇದು ಆಟೋ ಕ್ಲೋಸರ್, ನೀವು ಪ್ಲೇವುಡ್ ಅಲ್ಲೇ ಹಾಕ್ರಿ, ಅಲ್ಯೂಮಿನಿಯಂ ಅಲ್ಲೇ ಹಾಕ್ರಿ, ಸ್ಟೀಲ್ ಅಲ್ಲೇ ಹಾಕ್ರಿ. ಅದೊಂದು ಪ್ರಾಬ್ಲಮ್ ಬಿಟ್ರೆ ಇದ್ರಲ್ಲಿ ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಲೈಫ್ ಟೈಮ್ ವಾರಂಟಿ ಜೊತೆ ಇರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು ಪ್ರಾಬ್ಲಮ್ ಅಂದ್ರೆ ಎಲ್ಲದ್ರಲ್ಲೂ ಬರುತ್ತೆ. ಪ್ಲೇವುಡ್ ಅಲ್ಲಿ ಹಾಕಿದ್ರು ಬರುತ್ತೆ ಇಂಚಸ್ ಪ್ರಾಬ್ಲಮ್, ಸ್ಟೀಲ್ ಅಲ್ಲಿ ಹಾಕಿದ್ರು ಬರುತ್ತೆ, ಅಲ್ಯೂಮಿನಿಯಂ ಹಾಕಿದ್ರು ಬರುತ್ತೆ. ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಲೈಫ್ ಟೈಮ್ ವಾರಂಟಿ ನಾವು ಕೊಡ್ತೀವಿ. ಸೂಪರ್ ಸರ್, ಸೂಪರ್. ಅಂಡ್ ಇಲ್ಲಿ ಮೇಲೆ ಚಿಮಣಿ ಮಾಡಿರೋದು ಸರ್ ಇದು. ಓಕೆ, ಚಿಮಣಿ ಕೂರ್ಸಿರೋದು. ಇದು ಒಳಗಡೆ ಎಲ್ಲ ಗ್ಲಾಸ್ ಹಾಕಿ ಕೆಲಸ ಮಾಡ್ಕೊಟ್ಟಿದ್ವಿ ನೋಡ್ರಿ. ಇದೆಲ್ಲ ಪಾನಿ ಫುಲ್ ಬಾಕ್ಸ್ ನೋಡಿ, ನಿಮ್ಗೆ ಹಿಂದೆ ಎಲ್ಲ ಫುಲ್ ಕವರ್ ಇದೆ. ನೋಡ್ಬೋದು, ಫುಲ್ ಕವರ್ ಇದೆ ನಿಮ್ಗೆ. ಇಲ್ಲಿ ನೋಡ್ರಿ, ನಾವು ಕವರ್ ಮಾಡ್ತೀವಿ ಅಂತ ಕೆಲವೊಬ್ರು ಕವರ್ ಮಾಡಲ್ಲ, ನಾವೆಲ್ಲ ಕವರ್ ಮಾಡಿದೀವಿ. ಸೂಪರ್ ಸರ್, ಸೂಪರ್. ಎಷ್ಟು ಇವ್ರು ಏನ್ ಮಾಡಿದ್ರು, ಕಲ್ಲು ಹಾಕ್ಸ್ಬಿಟ್ಟಿದ್ರು. ಮೊದ್ಲು ಇದಕ್ಕೇನಾದ್ರು ಒಂದು ಐಡಿಯಾ ಮಾಡ್ರಿ ಅಂದ್ರು. ಮೇಡಮ್ ಅವ್ರ ಈಗ ಹೊಸದಾಗ ಒಂದು ಬಂದಿದೆ ಸೆಕ್ಷನ್, ಅದ್ರಲ್ಲಿ ಮಾಡ್ಕೊಡ್ತೀವಿ ಅಂತೇಳಿ ಮಾಡ್ಕೊಟ್ಟಿರೋದು. ಜಸ್ಟ್ ಓಕೆ, ಇಲ್ಲಿ ಒಳಗೆ ಈ ತರ ಕಲ್ಲು ಇಟ್ಟಿದ್ರು ಮೊದ್ಲೇ. ಈಗ ಡೋರ್ ಕ್ಲೋಸ್ ಮಾಡಕ್ಕೂ ಇದು ಸೆಟ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾವೇ ಐಡಿಯಾ ಮಾಡಿ ಈ ತರ ಸ್ಲೈಡರ್ ಮಾಡ್ಬಿಟ್ವಿ. ಫುಲ್ ಸ್ಲೈಡರ್ ರಫ್ ಅಂಡ್ ಟಫ್ ಯೂಸ್ ಮಾಡ್ಕೋಬಹುದು. ಮಾಡ್ತಾ ಇದ್ದೀನಲ್ಲ ನಾನೇ. ಹಿಂಗೊಂದು ಹಿಂಗ ತಳ್ರಿ ಜೋರ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ನೋಡಿ ಫುಲ್ ಎಲ್ಲ ಸ್ಲೈಡರ್, ಏನು ಪ್ರಾಬ್ಲಮ್ ಇಲ್ಲ. ಇದು ಸೂಪರ್ ಆಗಿದೆ ಸರ್. ಇದು ಕಲರ್ಸ್ ಆಪ್ಷನ್ಸ್ ಎಷ್ಟಿರುತ್ತೆ? ಕಲರ್ ಆಪ್ಷನ್ಸ್ ಅಲ್ಲಿ ಏನೋ 15-20 ಇರುತ್ತೆ. ನಮ್ದು ಬ್ರಾಂಡೆಡ್ ಒಂದ್ 2-3 ಕಂಪ್ನಿ ಇದಾವೆ. 2-3 ಕಂಪ್ನಿದು ಕಳಿಸ್ತೀವಿ ACP ಶೀಟ್. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದ್ರಲ್ಲಿ ನಾವು ಮಾಡ್ಕೊಡ್ತೀವಿ. ಓಕೆ, ಅಂಡ್ ಶೂ ರ್ಯಾಕ್ ಕೂಡ ನಾನು ನೋಡಿದೆ, ಅದೊಂದು ಸ್ವಲ್ಪ ಶೂ ರ್ಯಾಕ್ ಇಂತ ಈಗ ಬುದ್ಧ ರ್ಯಾಕ್ ಒಂದ್ ಮಾಡಿದೀವಿ. ಬುದ್ಧ ಇದೆಯಲ್ಲ, ಬುದ್ಧ ಇಡಕ್ಕೆ ಇಲ್ಲೊಂದು ರ್ಯಾಕ್ ಮಾಡಿದೀವಿ. ಓಕೆ, ನೋಡಿ ಸರ್. ಓಹೋ, ವಾ, ತುಂಬಾ ಚೆನ್ನಾಗಿದೆ. ಓಕೆ, ಸ್ವಲ್ಪ ಶೂ ರ್ಯಾಕ್ ಅಂತ. ಶೂ ರ್ಯಾಕ್ ಒಂದು ಇಲ್ಲಿದೆ, ಬನ್ನಿ ಸರ್. ಶೂ ರ್ಯಾಕ್. ಸೊ ಇಲ್ಲೆಲ್ಲ ಗಾಳಿ ಅಡ್ಡಾಡಕ್ಕಂತ ನೀವು ಗಾಳಿ ಇದು ಮಾಡಕ್ ಸರ್, ಜಾಲರಿ ಇದೆಲ್ಲ ಇದು ಮಾಡಿ. ಓಕೆ, ಈಗ ನಾವೇನ್ ಮಾಡೋಣ ಅಂತಂದ್ರೆ, ಇಲ್ಲಿ ಓನರ್ ಇದಾರಲ್ಲ, ಅವ್ರು ಡೈರೆಕ್ಟ್ ಅವ್ರ ಜೊತೆ ಮಾತಾಡೋಣ. ಅವ್ರ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಏನಂತ ತಿಳ್ಕೊಳ್ಳೋಣ. ಕೇಳೋಣ ಸರ್. ಓಕೆ, ನೀವೇ ಕೇಳಿ. ನಮಸ್ಕಾರ, ನಿಮ್ಮ ಹೆಸರು? ಸುಲೋಚನಾ ಬಿರಾದಾರ್. ಓಕೆ, ಈ ನಿಹಾರಿಕಾ ಇಂಟೀರಿಯರ್ಸ್ ಅವರು ನಿಮ್ಗೆ ಹೇಗೆ ಪರಿಚಯ ಆದ್ರು ಅಂತ? ವಾಟ್ಸಪ್ನಾಗ ನೋಡಿದವ್ರಿ. ಓಕೆ, ವಾಟ್ಸಪ್ ಅಲ್ಲಿ ನೋಡಿ, ಟಚ್ ಅಲ್ಲಿ ನೋಡಿ ಅವ್ರ ಜೊತೆ ಮಾತಾಡಿ ಬರ್ತೀವಮ್ಮ ನಾವು ಮಾಡ್ಕೊಡ್ತೀವಿ ಅಂತ. ಓಕೆ, ಈ ಮನಿ ನೀವು ಕಟ್ಟಿಸ್ಬೇಕಾದಾಗ ನಿಮ್ ತಲೆಯಲ್ಲಿ ಅದೇ ಕಲ್ಲಿಗಿಲ್ಲೆಲ್ಲ ನೋಡಿದ್ರಿ ನೀವು, ಚೆನ್ನಾಗ್ ಅನ್ಸ್ಲಿಲ್ಲ ಅದು ಇದು ಅಂತ. ಸೊ ಅದಕ್ಕೆ ನೀವು ಇಂಟೀರಿಯರ್ ಇದನ್ನ ಮಾಡಿಸಿದ್ರಿ. ಈ ಕಟ್ಟಿಗೆ ಸರಿ ಆಗಂಗಿಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಯೂಮಿನಿಯಂ ಮಾಡಿಸಿದ್ವಿ. ಯಾಕೆ ಕಟ್ಟಿಗೆ ಅಂದ್ರೆ ಧಾರವಾಡ ಯಾವಾಗ್ಲೂ ಮಳಿ ಅಲ್ಲ ರೀ, ಉಬ್ಬುತ್ತದ ಅದು. ಇಲ್ಲಿ ಹವಾಕ ತಂಪಿಗೆ ಇದು ಏನು ಆಗಂಗಿಲ್ಲ ಅಂತ ಹೇಳಿದ್ರು, ಅದಕ್ಕಂತೇಳಿ ಇದನ್ನ ಮಾಡಿಸಿದ್ವಿ. ಓಕೆ, ಈಗ ನೀವು ಮನೆ ಎಲ್ಲ ನೋಡಿದ್ರಿ, ನೀವು ಇಲ್ಲಿ ಮಾರ್ಬಲ್ ಶೀಟ್ ಎಲ್ಲ ಹಾಕಿದ್ರು, ಅದಿದು ಹೇಗ್ ಅನಿಸ್ತು ನಿಮ್ಗೆ ಅಂತ? ನಮ್ಗೆ ಒಳ್ಳೇದ್ ಅನ್ಸತ್ ಬಿಡ್ರಿ. ಎಲ್ಲಾ ಬಂದವ್ರೆಲ್ಲ
ಫಸ್ಟ್ ನಾವ್ ಧಾರವಾಡದಾಗ ನೋಡೋದು ಈ ಮನಿ ನಾವ್ ಮಾಡಿಸ್ತೀವಿ ನಾವ್ ಮಾಡ್ತೀವಿ ಅಂತ ಬರ್ತಾರೆ. ಬರ್ರಿ ಕೀಲಿ ಕೊಡ್ ಬರ್ರಿ ನಾವ್ ನೋಡ್ತೀವಿ ಮನಿ ಅಂತ ಹೇಳಿ. ಸೊ ಅಂದ್ರೆ ಆ ತರ ಚೆನ್ನಾಗಿದೆ ಚಂದಾಗಿ. ಓಕೆ. ಮತ್ತೆ ಅದು ಇದು ಕಿಚನ್ ಇರ್ಬೋದು. ಕಿಚನ್ ಅಲ್ಲಿ ಇದು ಇತ್ತಲ್ಲ ಅದು ಡೋರ್, ಈರುಳ್ಳಿ ಮತ್ತೆ ಉಳ್ಳಾಗಡ್ಡಿ ಇಟ್ಕೊಳಕ್ಕೆ ಅಂತ ಒಂದು ಡೋರ್ ಮಾಡಿದ್ರು. ಆಮೇಲೆ ಮತ್ತೆ ಪಾತ್ರೆ ಎಲ್ಲ ಇಟ್ಕೊಳ್ಳ ಅದೆಲ್ಲ ಹೇಗೆ ಅನ್ಸ್ತು ನಿಮ್ಗೆ? ನಮ್ ಚಲೋ ಚಲೋ ಹಾಕ್ಯಾರ. ಮತ್ತೆ ಇದು ರೀ ಡೋರ್ ಗೀರ್ ಸೀಕ್ರೆಟ್ ಎಲ್ಲ ಚಲೋ ಹಾಕ್ಯಾರ, ಚಲೋ ಮಾಡ್ಯಾರ. ಈಗ ನನಗೆ ಏನಂತಂದ್ರೆ ಈ ಒಂದು ಏನಿದೆ ರೆಡಿ ಗಿಡಿ ಮಾಡಕ್ಕೆ ಎಷ್ಟ್ ದಿನ ತಗೊಂಡ್ರಿ ಇವ್ರು ಅಂತ? ಅವ್ರು ಅಲ್ಲೇ ಆಗಿದ್ರೆ 4 ದಿವಸ ಮಾಡ್ತೀವಿ ಅಂದಿದ್ರೆ, 4 ದಿನದಾಗ ನಮ್ಗೆ ಇಲ್ಲೇ ಬಂದ್ ಮಾಡಂದ್ರೆ 1 ವಾರ ಆಯ್ತು. 1 ವಾರದಾಗ ಇಷ್ಟೆಲ್ಲ ಮಾಡಿದ್ರು ಈಗ. ಇದು 1 ವಾರ, ಅದು 1 ವಾರ, 15 ದಿವಸ. ಸೂಪರ್. ಸೊ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅನ್ಸ್ತು? ಏನಾದ್ರು ತುಂಬಾ ತೊಂದ್ರೆ ಕೊಟ್ರ? ನಾವ್ ಬರ್ಲೇ ಇಲ್ಲ ರೀ, ಇಲ್ಲಿ ಬಂದೇ ಇಲ್ಲ, ಬಂದೇ ಇಲ್ಲ. ಎಲ್ಲ ಆಲ್ಮೋಸ್ಟ್ ಅವರೇ ನೋಡಿ ಮಾಡಿದ್ರ ಮೇಲೆನೆ ನಾವ್ ಸುಮ್ನೆ ಹೋಗಿ ನಮ್ ಕೆಲ್ಸ ಇರ್ತಿತ್ತು, ನಾವ್ ಬರ್ಲೇ ಇಲ್ಲ ಯಾರು. ಅವರೇ ಮಾಡ್ಯಾರ. ನಮ್ಗೆ ಯಾವ್ದು ಬರ್ರಿ ಇದನ್ನ ಕೊಡ್ಬರ್ರಿ ಇದು ಬೇಕು ಅಂತ ಅವ್ರು ಏನು ಕೇಳಿಲ್ಲ ನಮ್ಮನ್ನ. ಅವ್ರು ನಮ್ಗೆ ಯಾವ್ದು ಇದನ್ನೇ ಮಾಡಿಲ್ಲ ನಮ್ಮಿಂದ. ಅವರೇ ತಮ್ಗೆ ಹೆಂಗ್ ಬೇಕು ಡಿಸೈನ್ ಎಲ್ಲಾ ಮಾಡ್ಕೊಂಡು ತಾವೇ ಶೀಟ್ ಗೀಟ್ ಎಲ್ಲ ಆಯ್ಕೆ ಮಾಡಿ ತಂದು ಹಚ್ಚಿದ ಮೇಲೆ ನಿಮ್ಗೆಲ್ಲ ಚಲೋ ಅನಿಸ್ತಾ? ನಮ್ಗಿಂತ ಜಾಸ್ತಿನೇ ಇವ್ರು ಚೆನ್ನಾಗಿ ಮಾಡಿದಾರೆ ಅಂತ. ಓಕೆ. ಈಗ ಇನ್ನೊಂದ್ ಏನಂತಂದ್ರೆ ಸಾಕಷ್ಟು ಜನ ಈ ತರಾನೇ ಮನಿ ಕಟ್ಟಿಸ್ಬೇಕಂತ ಆಸೆ ಇರುತ್ತೆ, ಅಂದ್ರೆ ಈ ತರ ಇಂಟೀರಿಯರ್ ಮಾಡಿಸ್ಬೇಕಂತ ಅನ್ಸುತ್ತೆ. ನೀವು ಸಜೆಸ್ಟ್ ಮಾಡ್ತೀರಾ ಈ ನಿಹಾರಿಕಾ ಇಂಟೀರಿಯರ್? ಮಾಡ್ತೀವಲ್ರಿ, ಒಳ್ಳೆ ಮಾಡ್ರಿ ಅಂತ ಹೇಳ್ತೀವಿ. ಓಕೆ. ಇದೇನ್ ನೀವು ಮನಸ್ಪೂರ್ವಕ ಹೇಳ್ತಿದ್ರ ಅಥವಾ ಮನಸ್ಪೂರ್ವಕವಾಗಿ ಹೇಳ್ತೀರಿ? ಅದಕ್ಕೆ ಮಾಡ್ಸಿ ಓಕೆ. ಖರ್ಚು ಬಗ್ಗೆ ಅಂದಾಗ ಲೈಕ್ ಯಾವ ತರ ಈಗ ನೋಡಿ 2 ವರ್ಷಕ್ಕ 3 ವರ್ಷಕ್ಕ ಕಲರ್ ಹಚ್ಬೇಕು. ಹುಡುಗರು ಏನ್ ಮಾಡ್ತಾವ, ಗೀಸ್ತಾವ, ಮನಿ ಬಂದವ್ರಿಗೆ ಅಸಹ್ಯ ಅನಿಸ್ತದ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಬಣ್ಣ ಹಚ್ತೀವಿ. ಇದು ನಮ್ಗೇನಿಲ್ಲ, ಹುಡುಗರು ಗೀಚ್ಲಿ ಏನೇ ಮಾಡ್ಲಿ ನಾವ್ ವರ್ಷ ತೆಗಿಬಹುದು, ಅವ್ರದ್ದೇನ್ ಸಮಸ್ಯೆ ಇಲ್ಲ ನಮ್ಗ. ನೀರ್ ಗೀರ್ ಹಾಕಿ ಏನ್ ಕ್ಲೀನ್ ಮಾಡ್ಬೋದು, ನೀರ್ ಹಾಕ್ಬೋದು, ಕಿಚನ್ ನೀರ್ ಹಾಕ್ಬೋದು, ಎಲ್ಲಿ ಬೇಕಾದ್ರೆ ನೀರ್ ಹಾಕಿದ್ರೆ ಏನು ಆಗೋದಿಲ್ಲ. ಆದ್ರೆ ಕಟ್ಟಿಗೆದು ಮಾಡಿಸ್ತೇವೆ ಅಂದ್ರೆ ನೀರ್ ಹಾಕಿದ್ರೆ ಉಬ್ಬುತ್ತದೆ. ಮತ್ತೆ ಉಳ್ಳಾಗೂಡ ಕಿಚನ್ ಮೇಲೆ ಎಲ್ಲ ಬರುತ್ತಲ್ಲ, ಅದೇನು ಇದ್ರಲ್ಲಿ ತೊಂದ್ರೆ ಆಗಲ್ಲ. ಇನ್ನೂ ಒಂದ್ ಮಾಡ್ಯಾರ, ಕಪಾಟ್ ಮಾಡ್ಯಾರ, ನೋಡ್ಬೇಕು. ಕಪಾಟ ಅಂತದೇನಿದ್ರಿ? ಕಪಾಟ ಫ್ರಿಡ್ಜ್ ಲೈಟ್ ಒಂದೇ ಇಲ್ಲ ರೀ ಅದಕ್ಕ. ಫ್ರಿಡ್ಜ್ ಕಿನ್ನ ಸಿಸ್ಟಮೆಟಿಕ್ ಅದು. ಒಂದ್ ಸೆಕೆಂಡ್, ನಾನು ಹಿಂಗ್ ಬರ್ತೀನಂತ. ಫ್ರಿಡ್ಜ್ ಬಟನ್ ಹಾಕಿದ್ರೆ ಕರೆಂಟ್ ಬರ್ತದ, ಇದ್ರೊಳಗೆ ಕರೆಂಟ್ ಇಲ್ಲ, ಎಲ್ಲ ಸೇಫ್ಟಿ. ಇಲ್ಲಿ ಏನೇನ್ ಇಡ್ತೀರಿ ನೀವು? ಎಲ್ಲ ಏನ್ ಕಾಳು ಕಡಿ ಎಲ್ಲ ಇಡ್ಬೋದು, ಎಲ್ಲ ಇಡ್ಬೋದು. ಓಕೆ. ಮತ್ತ ಏನೋ ತಿಳ್ಕೊಂಡೆ, ಇಲ್ಲಿ ಏನೋ ಕಲ್ಗಿಲ್ಲೆಟ್ಟು ಏನೇನೋ ಮಾಡಿದ್ರಲ್ಲಿ ಕಪಾಟದಾಗ, ಅದೇನೋ ಮುಚ್ಚಿಸ್ಬೇಕಂತ ನೀವೇನೋ ಪ್ಲಾನ್ ಮಾಡಿದ್ರಂತ? ಅಲ್ಲ, ಮೊದಲ ಇದು ಕಲ್ಲ ನಾವ್ ಮನಿ ಹಾಕಿ ಬಿಟ್ಟಿದ್ರಿ, ಇದು ಮನಿ ರೆಡಿ ಆಗಾಗನೆ. ಅದಕ್ಕೆ ಹಿಂಗಾಗಿ ನಮ್ಗ ಇದು ಕಲ್ಲಿನಿಂದಾನೇ ಇದು ಒಂದ್ ಸ್ವಲ್ಪ ತಿಳುವಾಯ್ತು. ಉಳಿದದ್ದು ಕಲ್ಲು ಹಾಕ್ಸ್ಲಿಲ್ಲ ನಾವು ಕಪಾಟಿಗೆ, ಅದಕ್ಕೂ ಅವರೇ ಮಾಡ್ಯಾರ. ಅವರೇ ಮಾಡಿ ಇದು ಸ್ವಲ್ಪ ಚೆನ್ನಾಗ್ ಕಾಣಲ್ಲ ಅಂತ ಅದಕ್ಕೆ ಇದು ಮಾಡಿದ್ರಿ. ಇದನ್ನ ಕಲ್ಲ ಮೊದಲ ಹಾಕ್ಬಿಟ್ಟಿರಲ್ಲ, ಕಿತ್ತಾಕ್ ಬರೋದಿಲ್ಲ ಅನ್ನೋ ಸಲಿಂದ ಇದು ಮಾಡಿದ್ವಿ. ಓಕೆ. ಅಂಡ್ ಇದು ಎಲ್ಲ ಸಪ್ರೇಟ್ ಚಲೋ ಮಾಡ್ಯಾರ, ಚಲೋ ಕ್ವಾಲಿಟಿ ಹಾಕ್ಯಾರ. ಇವೆಲ್ಲ ಸ್ಪೂನ್ಸ್ ಗಿನ್ಸ್ ಎಲ್ಲ ಇಲ್ಲಿ ಸ್ಪೂನ್ಸ್ ಇಲ್ಲಿ ಐತ್ರಿ. ಇದು ಪ್ಲೇಟ್, ಸ್ಪೂನ್ ಹಿಡಿದು ಇಲ್ಲಿ ಸ್ಪೂನ್, ಪಾತ್ರೆ ಎಲ್ಲ ಚಿಕ್ಕ ಚಿಕ್ಕ ಪಾತ್ರೆ ಇಲ್ಲಿ ಪಾತ್ರೆ ತಾಟಿದು. ಮತ್ತೆ ಇದು ಸಿಂಕ್ ಇಂದ ಹೆಂಗಾಗಿದ್ರಿ? ಸಿಂಕನ್ ಚಲೋ ಆಗೈತಿ. ಮೊದಲ ಇವೆಲ್ಲ ಮಾಡಿಬಿಟ್ಟಿದ್ರಲ್ಲ ರೀ, ಇದು ಮೇಲೆ ಇವ್ರು ಮಾಡಿದ್ದು, ಕೆಳಗಿಂದ ಇವ್ರು ಮಾಡ್ಯಾರ. ಓಕೆ. ಅಂಡ್ ಇದು ಹೆಂಗ್ರಿ ಮ್ಯಾಲೆ ರ್ಯಾಕ್ಸ್ ಎಲ್ಲ ಅದಾವಲ್ಲ, ಚಲೋ ಮಾಡ್ಯಾರ. ಅಕ್ಕಿ ಎಲ್ಲ ಇಟ್ಕೋಬಹುದು. ಇದು ಬುಡಕ ನಾವು ಸಾಮಾನು ಇಟ್ಕೋಬಹುದು, ಡಬ್ಬಿ ಅದು. ಮ್ಯಾಲ ಏನ್ ಬೇಕಾದ್ ದೊಡ್ಡ ಇಟ್ಕೋಬಹುದು, ದೊಡ್ಡ ದೊಡ್ಡ ಪಾತ್ರೆ ಅಲ್ಲಿ ಕೂಡ ಮಾಡ್ಯಾರ. ಇಲ್ಲಿ ಮಾಡ್ಯಾರ, ಇಲ್ಲಿ ದೊಡ್ಡ ಇಟ್ಕೋಬಹುದು. ಓಕೆ. ಚೆನ್ನಾಗ್ ಮಾಡ್ಯಾರ ಎಲ್ಲ ಚೆನ್ನಾಗ್ ಮಾಡ್ಯಾರ. ಮತ್ ಇದು ದೇವ್ರ ಮನಿನೇ, ಅದು ಜಾಗ ಹತ್ತಿತ್ತಲ್ಲ ರೀ, ಅಷ್ಟ್ರಾಗ ಚಂದ ಮಾಡ್ಯಾರ ಅವ್ರು. ಕಪಾಟ್, ಸೈಡ್ ಕಪಾಟ, ಮ್ಯಾಲೆ ಗೋಪುರ, ಅಷ್ಟ್ರಾಗ ತೆಳಗ್ ಡ್ರಾ, ನಮ್ಗೆ ಎಷ್ಟು ಜಾಗದಾಗ ಚಂದ ಮಾಡ್ಕೊತಾರ. ಜಾಗ ಎದಕ್ ಮಾಡ್ತೀರಿ ನೀವು? ಇದು ಕುಂತ ಈರುಳ್ಳಿ ಹೊಳ್ಬೋದು, ಇಲ್ಲಿ ಈರುಳ್ಳಿ ಹೊಳ್ಬೋದು. ಯಾರ ಅತಿಥಿಗಳು ಬಂದ್ರೆ ಸಟ್ನ ಊಟಕ್ಕೆ ಕೊಡ್ಬೋದು. ಹುಡುಗರಿಗೆ ಅರ್ಜೆಂಟ್ ಇರ್ತದಲ್ಲ, ನಿಂತ್ಕೊಂಡು ಊಟ ಮಾಡ್ರಿ ಅಂತ ಅನ್ನೋದಿಲ್ಲ ಅಂದ್ರೆ ಕೊಡ್ರಿ ಅಂತ. ಆಮೇಲೆ ಮತ್ ಸ್ವಲ್ಪ ರೂಮ್ ಗೇಮ್ ಹಂಗ ತೋರ್ಸ್ರಿ. ಓಕೆ. ನಿಮ್ ಕಡೆಲಿಂದ್ರ ಒಂದು 2 ಮಾಡ್ಬಿಡೋಣ ಅಂತ. ಮತ್ ನಿಮ್ಗೆ ಏನೇನ್ ಚೆನ್ನಾಗ್ ಅನಿಸ್ತೀರಿ? ಇದು ಸ್ಟಡಿ ಟೇಬಲ್ ರೇ, ಸ್ಟಡಿ ಟೇಬಲ್ ಹುಡುಗರಿಗೆ ಬುಕ್ಸ್ ಅದು ಇಟ್ಕೊಳಕ್ ಮಾಡಿಕೊಟ್ಟಾರ, ಅವರೇ ಮಾಡಿಕೊಟ್ಟಾರ. ನಮ್ಗೇನು ಅದು ಐಡಿಯಾ ಇರ್ಲಿಲ್ಲ. ಆಮೇಲೆ ಈಗ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಕನ್ನಡಿ ಮಾಡಿಕೊಟ್ಟಾರ ನೋಡ್ರಿ ಹುಡುಗರಿಗೆ. ಅದ್ರ ಮೇಲೆ ಕುಂಡ್ಲೆ ಇಟ್ಕೋಬಹುದು. ಇದು ಹುಡುಗರಿಗೆ ಇದು ಯಾರು ಬರ್ಲಿ ಬಿಡ್ಲಿ ಏನೇ ಆಗ್ಲಿ ಈ ಟೈಪ್ ಮುಚ್ಕೊಂಡ್ ಬಿಟ್ರ ಜಾಗನು ಉಳಿತಾಯ. ಮತ್ತ ಕಪಾಟ ಎಲ್ಲ ಒಂದ್ ಸೀಕ್ರೆಟ್ ಡೋರ್ ಏನೋ ಮಾಡಿದ್ರ? ಮಾಡಿ ಇಲ್ಲಿ ಮಾಡ್ಯಾರ ಸೈಡ್. ಓಕೆ.
ಸೈಡ್. ಓಕೆ, ಮತ್ತೆ ಈ ಕಪಾಟ್ ಎಲ್ಲ ಹೆಂಗ್ ಅನಿಸ್ತೀರಿ ನಿಮ್ಗೆ? ಚಲೋ ಅದ. ಚಲೋ ಕಲರ್ ಗಿಲರ್ ಎಲ್ಲ ಅವರೇ ಆಯ್ಕೆ ಮಾಡ್ಯಾರ, ನಾವು ಏನು ಹೇಳಿಲ್ಲ ಅವ್ರಿಗೆ. ಹಾ, ಅಲ್ಲಿ ಮೇಲೆ ಕೂಡ ಡೋರ್ ಮಾಡ್ಯಾರಲ್ಲ? ಡೋರ್ ಮಾಡ್ಯಾರ. ಓಕೆ, ಮೇಲೆ ಎಲ್ಲ ಒಂದೊಂದು ಕಪಾಟ್ ಮಾಡ್ಯಾರ, ಡೋರ್ ಮಾಡ್ಯಾರ. ಸೊ ಎಲ್ಲ ಚೆನ್ನಾಗಿ ಇಲ್ಲಿ ಬರ್ರಿ ಎಲ್ಲ ಚೆನ್ನಾಗಿ ಅನಿಸ್ತು. ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಹೇಳ್ತೀವಲ್ಲ, ಈಗಾಗಲೇ ಒಂದ್ 10 ಜನರಿಗೆ ಆರ್ಡರ್ ಮಾಡಿವಿ ನಾವು. ನಮ್ ಸಂಬಂಧಿಕರು ಎಷ್ಟು ಅದ್ರ ಅವ್ರಿಗೆಲ್ಲ ವಿಡಿಯೋ ಕಳಿಸಿವಿ. ಈಗ ಅವ್ರು ಹೋಗ್ಬೇಕು ಅಷ್ಟೇ ತಾಳಿ ಕೊಟ್ಟಿಗೆ. ಇದನ್ನೊಂದು ಇದು ಮೇಲೆ ಇದು ಕೂಡ ಚೆನ್ನಾಗಿ ಮಾಡಿರಲ್ಲ? ಇದು 3 ರೂಮ್ ಅಲ್ಲಿ ಇದೆ ಅಲ್ಲ? 3 ರೂಮ್ ಅಲ್ಲಿ ಇದೆ. ಅಂಡ್ ಮೊದಲೇ ಆಗ್ಬಿಟ್ಟಿತ್ತಲ್ಲ. ಟಿವಿ ಯೂನಿಟ್ ಒಂದ್ ಸ್ವಲ್ಪ ಹೇಳ್ತೀರಾ ಹೆಂಗ ಅಂತಂದ? ಬರ್ರಿ ತೋರ್ಸ್ಬರ್ರಿ ನಮ್ಗೆ ಟಿವಿ ಯೂನಿಟ್. ಟಿವಿದ ಅವರೇ ಆಯ್ಕೆ ಮಾಡ್ಯಾರ, ನಾವು ಏನು ಹೇಳಿಲ್ಲ. ಇದನ್ನ ಡೋರ್ ಮಾಡ್ಯಾರ, ಇಲ್ಲಿ ಗ್ಲಾಸ್ ಒಂದ್ ಬಲ್ಪ್ ಹಾಕಿ ಬಿಟ್ರ ಇಲ್ಲಿ ಏನ್ ಬೇಕಾದ್ ಇಟ್ಕೋಬಹುದು ಇದ್ರೊಳಗೆ ಗ್ಲಾಸ್ ಅಂತ. ಆಯ್ತಲ್ರಿ, ಮತ್ತೆ ಎಲ್ಲ ಚೆನ್ನಾಗಿ ನಡೀತಿದೆ. ಇಲ್ಲಿ ಕಪಾಟ್ ಮಾಡ್ಯಾರ, ಅಲ್ಲಿ ಎಲ್ಲ ರಿಮೋಟ್ ಬುಕ್ಸ್ ಹಂಗ ಸೈಡ್ ಏನ್ ಬೇಕಾದ್ ಇಟ್ಕೋಬಹುದು ಎಲ್ಲ. ಬಟ್ ನೀವು ಖುಷಿಯಾಗಿದ್ರಲ್ಲ? ಖುಷಿಯಾಗಿತ್ತು. ಅಲ್ಲ, ಇದು 1 ವಾರದಾಗ ಮಾಡ್ತಾರಂತ ನಿಮ್ಗೆ ನಂಬಿಕೆ ಇತ್ತಲ್ರಿ? ಇಲ್ಲ, ನಮ್ಗೇನ್ ಇರ್ಲಿಲ್ಲ. ಅವ್ರು ಹೇಳಿದ್ರು, ನಾವ್ ನಂಬಿದ್ದಿಲ್ಲ. ಅಷ್ಟ್ ದೌಡ್ ಏನ್ ಮಾಡ್ತಾರ ಅನ್ನಂಗಾಗಿತ್ತು. 1 ವಾರದಾಗ ಮುಗ್ಸ್ಯಾರ. ಇದು ಅಂತೂ 6 ದಿನದಾಗ ಮುಗ್ಸ್ಯಾರ. ಗಾಡಿಗೆ ಏನ್ ಹೆಚ್ಚಾರಲ್ಲ 6 ದಿವ್ಸ. ಬೆಳಿಗ್ಗೆ 8ಕ್ಕೆ ಚಾಲು ಮಾಡಿದ ನಂತರ ರಾತ್ರಿ 8 ತನಕ ಕೆಲಸ ಮಾಡ್ತಾರೆ. ಸೊ ಅದೇ ಯಾವ್ದೇ ರೀತಿ ತೊಂದರೆ ಕೊಡೋದು ನಮ್ನ ಏನು ಕೇಳೇ ಇಲ್ಲ ರೀ. ನಾವ ಇಟ್ಟ ನೋಡಿ ಚಾ ತಂದು ಕೊಡ್ತಿದ್ವಿ ಹೊರತು ಅವ್ರೇನ್ ನಮ್ಮಿಂದ ಏನು ಬಗ್ಸಿಲ್ಲ ಅವ್ರು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೋ ಈಗ ಅಲ್ಯೂಮಿನಿಯಂ ಇಂದ ಆಲ್ಮೋಸ್ಟ್ ಎಲ್ಲ ಇಂಟೀರಿಯರ್ ನೋಡಿದ್ರಿ, ಆದ್ರೆ ನೀವು ಕ್ವಾಲಿಟಿ ಎಲ್ಲ ಹೇಳಿದ್ರಿ. ನೀವು ಸ್ವಲ್ಪ ಟೆಸ್ಟ್ ಮಾಡಿದ್ರೆ ನಮಗೂ ಸ್ವಲ್ಪ ಮಾಡೋಣ ಸರ್. ಈಗ ಇದೊಂದು ಬಾಕ್ಸ್ ಮಾಡಿದೀವಿ. ಓಕೆ, ಇದ್ರ ಮೇಲೆ ಒಬ್ಬ ಮನುಷ್ಯ ನಿಂತ್ಕೊಂಡ್ರು ಇದೇನು ಆಗಲ್ಲ. ಅಂದ್ರೆ ಲೈಕ್ ಪ್ಯೂರ್ ಅಲ್ಯೂಮಿನಿಯಂ ಇಂದ ಮಾಡಿರೋದು, ಅಷ್ಟು ಗಟ್ಟಾಗಿದೆ. ಪ್ಯೂರ್. ಬನ್ನಿ ಸುರೇಶಣ್ಣ ಹತ್ರಿ. ಓಕೆ, ಸೊ ನೋಡ್ಬೋದು ಏನು ಆಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 60-70 ಕೆಜಿ ಇದಾರೆ. 60 ಕೆಜಿ ಇದ್ದಾರೆ. ಓಕೆ, ಸೊ ಏನು ಆಗ್ತಾ ಇಲ್ಲ. ಸೊ ಅಷ್ಟು ಕ್ವಾಲಿಟಿ ಇದೆ, ಇರುತ್ತೆ, ಅಷ್ಟು weight ತಡೆಯುತ್ತೆ. ಓಕೆ, ಇವ್ರ ಗ್ಯಾರಂಟಿ. ಓಕೆ, ಸೊ ನೋಡ್ಬೋದು ವೀಕ್ಷಕರೇ, ಆಲ್ಮೋಸ್ಟ್ ಒಂದು 150 ಕೆಜಿ ಆಯ್ತು ಈಗ. ಓಕೆ, ನೋಡ್ಬೋದು ಏನು ಆಗ್ತಾ ಇಲ್ಲ. ಜಿಗಿರಿ ಸರ್, ಬೇಡ. ಸೊ ಅದೇ ಸರ್, ಆಲ್ಮೋಸ್ಟ್ ಈಗೆಲ್ಲ ಚೆಕ್ ಮಾಡಿದ್ವಿ, ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಇದೆ. ಈಗ ಅಲ್ಯೂಮಿನಿಯಂ ಬಗ್ಗೆ ಏನೇನು ಒಂದು ಥಾಟ್ ಇತ್ತಲ್ಲ, ಎಲ್ಲ ಕ್ಲಿಯರ್ ಮಾಡ್ಬಿಟ್ರಿ ನೀವು. ಅದೇ ಮಾಮೂಲಿ ಬಂದೇ ಬರುತ್ತೆ ಸರ್, ಯಾಕೆಂದ್ರೆ ಲೈಫ್ ಟೈಮ್ ವ್ಯಾರಂಟಿ ಕೊಡೋದ್ರಿಂದ ಕ್ವಾಲಿಟಿ ವೈಸ್ ಕೆಲಸನೂ ಮಾಡ್ಬೇಕು. ಏನೇ ಒಂದು ಓನರ್ ಏನೇ ಹೇಳಿದ್ರು ಒಂದ್ ಸ್ವಲ್ಪ ನೋಡ್ಕೊಂಡು ಮಾಡ್ಲೇಬೇಕು. ಎಲ್ಲ ಇಂಟೀರಿಯರ್ ವರ್ಕ್ಸ್ ಎಲ್ಲ ನೋಡಿದ್ವಿ ನಾವು, ಅದು ನಿಮ್ ಲೇಬರ್ಸ್ ಗೆ ಮೀಟ್ ಮಾಡಿಲ್ಲ ನಾವು. ಹೆಂಗೆ ಮತ್ತೆ ಸರ್, ಈಗ ಲೇಬರ್ ಅನ್ನೋಕ್ಕಿಂತ ನಮ್ಮ ಅಣ್ಣ ಅಂತ ಅನ್ಬೋದು. ಓಕೆ, ಎಲ್ಲಾ ಟೈಮಲ್ಲೂ ನಾವಿಲ್ಲ ಅಂದ್ರು ಓನರ್ ಹತ್ರ ಮಾತಾಡಿ ಎಲ್ಲ ಕ್ಲೀನ್ ಕಟ್ ಆಗಿ ಎಲ್ಲ ಹೇಳಿ, ಕೆಲವೊಂದು ಅವ್ರಿಗೆ ಅಂದ್ರೆ ಕೆಲವೊಂದು ಓನರ್ ಗೊತ್ತೇ ಇರಲ್ಲ, ಆ ತರದೆಲ್ಲ ಹೇಳಿ ಕೆಲಸ ಮಾಡಿ ಕೊಟ್ಟಿದ್ದಾರೆ. ಅವ್ರು ಸುರೇಶಣ್ಣ ಅಂತ ಹೇಳಿ ಇಲ್ಲೇ ಇದಾರೆ. ಸುರೇಶಣ್ಣ ಬನ್ನಿ, ಕೆಲಸ ಮಾಡ್ತಾ ಇದಾರೆ. ಇನ್ನು 90% ಇತ್ತಲ್ಲ. ಓಕೆ, ಮೈಕ್ ಅಲ್ಲೇ ಹಂಗೆ ಕೈಯಲ್ಲಿ ಇಟ್ಕೊಂಡು ಅಷ್ಟೇ ಸಾಕು, ಅವ್ರು ಮಾತಾಡೋದು. ಸರ್ ನಮಸ್ಕಾರ. ನಮಸ್ತೆ ಸರ್. ಓಕೆ, ನಿಮ್ಮ ಹೆಸರು ಸುರೇಶಣ್ಣ? ಓಕೆ, ಸೊ ಸರ್ ಅದೇ ಪ್ರತಿಯೊಂದು ಮನೆಗೆ ನೀವೇ ಮೇನ್ ಲೀಡರ್ ಆಗಿ ಲೈಕ್ ಏನೋ ಕೆಲಸ ಮಾಡ್ತೀರಾ ಆಸ್ ಅ ಫ್ರೆಂಡ್ ಆಗಿ. ಓಕೆ, ಲೈಕ್ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಸರ್ ಅಂದ್ರೆ ಇದು ಮಾಡ್ಬೇಕಾದಾಗ? ಕೆಲವು ಜನ ಇದು ಮಾಡ್ತಿರ್ತಾರೆ, ಏನು ಓನರ್ಸ್ ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ತಿರ್ತಾರೆ. ಇಲ್ಲ ಸರ್, ನಮ್ದು ಏನೋ ಕೆಲಸ ಗೊತ್ತಾ, ನಾವ್ ಮಾಡುದು ನಮ್ಮ ಮನೆ ತರ ಕೆಲಸ ಮಾಡುದು. ನಮ್ಮ ಭಾಷೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಇರ್ಲಿ ಕನ್ನಡ ಮಾತಾಡ್ತಿದ್ರೆ ಅದೇ ದೊಡ್ಡ ಗ್ರೇಟ್, ನಮ್ಗೆ ಸಾಕಷ್ಟೇ. ಅದೇ ನಮ್ಮ ಮನೆ ತರ ಕೆಲಸ ಮಾಡುದು. ಓಕೆ, ಅಂದ್ರೆ ಅವ್ರ ಮನೆ ಇರ್ಲಿ ಯಾರದೇ ಮನೆ ಕೆಲಸ ಮಾಡೋದು. ನಾವ್ ಮಾಡಿದ್ದು ಯಾರು ಕಂಪ್ಲೇಂಟ್ ಏನು ಬಂದಿಲ್ಲ. ನಾನು 35 ವರ್ಷ ಆಯ್ತು ಇದೇ ಫೀಲ್ಡ್ ಅಲ್ಲಿ ಇದೆ, ಅಲ್ಯೂಮಿನಿಯಂ, ಕಾರ್ಪೆಂಟ್ರಿ ಎಲ್ಲ ಫೀಲ್ಡ್. ಓಕೆ, ಸೊ ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಒಂದು ಫೀಲ್ಡ್ ಅಲ್ಲಿ ಇದ್ದು? 35 ವರ್ಷ ಆಯ್ತು. 35 ವರ್ಷ ಆಯ್ತು. ಸೊ ಓಕೆ, ಸೊ ಈ ಒಂದು ಫೀಲ್ಡ್ ಅಲ್ಲಿ ನೀವು 35 ವರ್ಷ ಇದ್ದು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೇನ್ ಮಾಡ್ಬೋದು ಅಂತ ಅದು ಕೂಡ ನೀವು ಸಜೆಸ್ಟ್ ಮಾಡ್ತೀರಾ? ಓಕೆ, ಅಂಡ್ ಅದೇ ಇದು ಆಲ್ಮೋಸ್ಟ್ 1 ವಾರದಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದಾರೆ ಅಂತ ಹೇಳ್ಪಟ್ಟೆ. 1 ವಾರ 10 ದಿನ ಬರುತ್ತೆ ಆಗೋದಕ್ಕೂ. ಡಿಪೆಂಡ್ ಆಗುತ್ತೆ ಸರ್ ಯಾವ ತರ ಕೆಲಸ ಆಗುತ್ತೆ ಹೇಗೆ ಅಂತ. ಅಂಡ್ ಮೋಸ್ಟ್ ಕಾಂಪ್ಲಿಕೇಟೆಡ್ ಯಾವ್ದಾಗುತ್ತೆ ಸರ್? ಲೈಕ್ ಟಿವಿ ಯೂನಿಟ್ ಇರ್ಬೋದು. ನಮಕ್ಕೆ ಏನು ಇಲ್ಲ ಕಾಂಪ್ಲಿಕೇಟೆಡ್ ಏನು ಇಲ್ಲ, ನಮ್ಮೆಲ್ಲ ಬಂದಾಲು ಮಾಡ್ತೀವಿ. ಓಕೆ ಸರ್, ಇದು ಕಾಟು ಹತ್ರ ಏನು ಮಾಡಕ್ ಆಗಲ್ಲ ಅಲ್ಯೂಮಿನಿಯಂ ಅಲ್ಲಿ. ಜಾಸ್ತಿ ಎಲ್ಲರೂ ಕೇಳಿದೆ ಕಾಟು ಮಂಜೆ. ಗೊತ್ತಾಯ್ತು ಕಾಟ್ ಅದು ಇದು ಅಂತ. ಸೊ ಇದು ಇನ್ನೊಂದು ಏನಂತ ಸರ್, ಆಲ್ ಓವರ್ ಕರ್ನಾಟಕ ಅಷ್ಟ ಆಲ್ ಓವರ್ ಕರ್ನಾಟಕ ಇರುತ್ತಾ ಅಥವಾ ಜಸ್ಟ್ ಧಾರವಾಡ ಹುಬ್ಬಳ್ಳಿ ನಾರ್ತ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ.
ಓಕೆ ಯಾಕಂದ್ರೆ ಈ ಕಡೆ ಬಾಗಲಕೋಟೆ ಗುಲ್ಬರ್ಗ ಅವರಿಗೆ ದೂರ ಆಗುತ್ತೆ, ಭದ್ರಾವತಿನೂ ದೂರ ಆಗುತ್ತೆ, ಬೆಂಗಳೂರು ದೂರ ಆಗುತ್ತೆ. ಅವ್ರಿಗೆಲ್ಲ ಹತ್ರ ಆಗಂಗೆ ಧಾರವಾಡದಲ್ಲೇ ಮಾಡ್ತಾ ಇದೀವಿ ಓಕೆ ಒಂದು ಬ್ರಾಂಚಸ್. ಓಕೆ ಇಲ್ಲೇ ಮೆಟೀರಿಯಲ್ ಸಿಗ್ಬೇಕು ಡಿಸ್ಟ್ರಿಬ್ಯೂಟರ್ಗಳಿಗೆ, ದೂರ ಹೋಗಿ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಮತ್ತೆ ಬರೋದು ಮೆಟೀರಿಯಲ್ ಲೇಟ್ ಆಗುತ್ತೆ. ಅವ್ರಿಗೆಲ್ಲ ಇಲ್ಲೇ ಸಿಗಂಗೆ ಧಾರವಾಡದಲ್ಲೇ ಸದ್ಯದಲ್ಲೇ ಮಾಡ್ತಾ ಇದ್ದೀವಿ. ಓಕೆ, ಮೈಕ್ ಸ್ವಲ್ಪ ಕೊಡಿ ಸರ್ ಅವ್ರಿಗೆ. ಈಗ ಕೆಲವು ಪ್ರಶ್ನೆಗಳಿದೆ ಸರ್. ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ತಾರೆ. ಓಕೆ, ಈಗ ಇನ್ನೊಂದೇನಂತಂದ್ರೆ ಈಗ ಸೈಟ್ ವಿಸಿಟಿಂಗ್ ಇರ್ಬೋದು, ಅದೆಲ್ಲ ಹೇಗ್ ನಡೆಯುತ್ತೆ ಅಂತ? ಸರ್ ಸೈಟ್ ವಿಸಿಟಿಂಗ್ ನಾನು ಬರ್ತೀನಿ, ಅಣ್ಣನೂ ಬರ್ತಾರೆ ಜೊತೆಲಿ, ಅವರು ಎಲ್ಲ ಮಾಡ್ತಾರೆ. ನಾನೊಂದ್ ಕಡೆ ಹೋದ್ರೆ ಅವ್ರೊಂದ್ ಕಡೆ ಹೋಗ್ತಾರೆ. ಒಟ್ಟು 4-5 ಜನ ಟೀಮ್ ಇದೆ. 4-5 ಜನ ಎಷ್ಟೇ ಕಾಲ್ಸ್ ಬಂದ್ರು ಒಂದು 5-5 ಕಾಲ್ಸ್ಗಳನ್ನ ಸೆಟ್ ಮಾಡಿ ಒಂದು 4 ಜನನು ಒಂದೊಂದ್ ಕಡೆ ಹೋಗ್ತೀವಿ. ಕಸ್ಟಮರ್ಗೆಲ್ಲ ಎಲ್ಲ ಬಿಡ್ಸ್ ಹೇಳಿ ತಿಳಿ ಹೇಳಿ ಯಾವ ತರ ಮಾಡಿದ್ರೆ ಈ ತರ ಬರುತ್ತೆ ಅಂತ ಹೇಳಿ ಎಲ್ಲ ಬಿಡ್ಸ್ ಹೇಳಿ ಅವ್ರಿಗೆ ಎಲ್ಲ ಕೊಟೇಶನ್ ಕೊಟ್ಟು ಬರ್ತೀವಿ. ಎಲ್ಲ ಕೊಟೇಶನ್ ಕೊಟ್ಟಾದ್ಮೇಲೆ ಅವ್ರನ್ನ ನಮ್ಮ ಹತ್ರ ಕರ್ಸಿ ನಾವ್ ಮಾಡಿರೋ ಕೆಲಸನ ಫಸ್ಟ್ ತೋರಿಸ್ತೀವಿ. ನಮ್ ಕೆಲಸ ಇಷ್ಟ ಆದ್ರೆ ಮಾತ್ರ ಕೆಲಸ ಕೊಡಿ, ಇಲ್ಲ ಅಂದ್ರೆ ಕೆಲಸ ಕೊಡ್ಬೇಡಿ. ಸೊ ಈ ತರ ಒಂದು ಚಾಲೆಂಜ್ ಕೂಡ ಕೊಡ್ತಿದ್ರೆ ನಾವ್ ಅದೇ ರೀತಿನೇ ಫಸ್ಟ್ ನಮ್ಮಲ್ಲಿ ಬಂದು ಕೆಲಸ ನೋಡಿ ನಿಮಗ್ ಇಷ್ಟ ಆಯ್ತಾ ಕೆಲಸ ಕೊಡಿ, ಆಮೇಲೆ ಮಾತುಕತೆ. ಸೂಪರ್. ಈಗ ಅದೇ ಏನಂತಂದ್ರೆ ಕೆಲವು ಜನ ಹಳೆ ಮನೆ ಇರುತ್ತೆ, ಓಕೆ, ಏನೋ ಒಂದು ರಿನೋವೇಷನ್ ಮಾಡ್ಬೇಕಂತ ಇರ್ತಾರೆ, ಅದು ಮಾಡ್ಕೊಡ್ತೀರಾ ಅಥವಾ ಜಸ್ಟ್ ಹೊಸ ಮನೆ ಅಷ್ಟೇ ನೀವು? ಇಲ್ಲ ಇಲ್ಲ ಇಲ್ಲ, ಹಳೆ ಮನೆಯಿಂದ ಹಿಡಿದು ಹೊಸ ಮನೆವರೆಗೂ ಎಲ್ಲ ಮಾಡ್ಕೊಡ್ತೀವಿ. ನಾವು ಜಾಸ್ತಿ ಮಾಡಿರೋದು ಹಳೆ ಮನೆ. ಓಹ್ ಸೂಪರ್. ಈಗ ಅದೇ ಈ ತರ ಎಲ್ಲ ನೋಡಿ ಕಿಚನ್ ಎಲ್ಲ ನೋಡಿದ್ರು, ಟಿವಿ ಯೂನಿಟ್ ನೋಡಿದ್ರು, ಅವ್ರಿಗೊಂದು ಆಸಕ್ತಿ ಬಂದ್ಬಿಡುತ್ತೆ, ಏನಪ್ಪಾ ನಾವೊಂದು ಮಾಡಿಸ್ಬೇಕಲ್ಲ. ಆದ್ರೆ ಹಳೆ ಮನೆ ಹಳೆ ಮನೆಗಳಲ್ಲಿ ಡಿಪೆಂಡೆಂಟ್ ಇರುತ್ತೆ. ಈಗ ಕಲ್ಲೆಲ್ಲ ಹಾಕಿರ್ತಾರೆ, ಅಲ್ಲಿ ಏನ್ ಸೆಟ್ ಆಗುತ್ತೆ ಅದನ್ನ ನೋಡಿ ಮಾಡ್ಕೊಡ್ತೀವಿ. ಹಂಗಂತೇಳಿ ಜಾಸ್ತಿ ರೇಟ್ ಅಲ್ಲ, ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ. ಕೆಲವೊಂದು ಮಾರ್ಬಲ್ ಶೀಟ್ ಎಲ್ಲ ಚಕ್ಲ ತರದೆಲ್ಲ ಇರುತ್ತೆ ಪೇಂಟ್, ಅದನ್ನೆಲ್ಲ ಕೆರ್ದಿ ನೀಟಾಗಿ ಈ ತರ ಎಲ್ಲ ಮಾಡ್ಕೊಡ್ತೀವಿ. ಮತ್ತೆ PVC ಸೀಲಿಂಗ್ ಮಾಡ್ಕೊಡ್ತೀವಿ. ಎಂತ ಶೀಟ್ ಮನೆ ಇದ್ರು ಹಂಚಿನ ಮನೆ ಇದ್ರು ನಾವು PVC ಸೀಲಿಂಗ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಬಟ್ ಮನೆಗಳ ಅಷ್ಟೇ ಅಲ್ಲದೆ ಕೆಲವು ಆಫೀಸ್ ಇರುತ್ತೆ, ಕಮರ್ಷಿಯಲ್ ಅಲ್ಲೂ ಜಾಸ್ತಿ ಉಪಯೋಗಿಸ್ತಾ ಇರೋದು. ಈಗ ಬಟ್ಟೆ ಶಾಪ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಮತ್ತೆ ಕೆಲವೊಂದೆಲ್ಲ ಕಮರ್ಷಿಯಲ್ ಎಲ್ಲೇ ಆಗ್ಲಿ, ಮೆಡಿಕಲ್ ಜಾಸ್ತಿ ಮೆಡಿಕಲ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಯಾಕಂದ್ರೆ ರ್ಯಾಕ್ ಅನ್ನ ಜೋಡಿಸಿರ್ತಾರೆ, ತೆಗಿಯಕ್ ಆಗಲ್ಲ. ಈಗ 5 ವರ್ಷಕ್ಕೊಂದ್ಸತಿ ತೆಗೆದು ಎಲ್ಲ ಇದ್ ಮಾಡಕ್ ಆಗಲ್ಲ. ಹಂಗೆ ಮಾಡ್ತಾರೆ, ಜಸ್ಟ್ ಈ ತರ ಹಾಕ್ಬಿಟ್ರೆ ಮುಗೀತು. ಸೂಪರ್ ಸೂಪರ್. ಜಸ್ಟ್ ಬಟ್ಟೆಲ್ ಒರ್ಸ್ಕೊಂಡ್ರೆ ಮುಗೀತು. ಆಲ್ಮೋಸ್ಟ್ ಈಗ ಎಲ್ಲ ಇನ್ಫಾರ್ಮೇಶನ್ ಹೇಳಿದೀರಾ. ಅಡ್ರೆಸ್ ಏನೋ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಸರ್? ನಮ್ದು ಅಡ್ರೆಸ್ ಬರೋದು ಭದ್ರಾವತಿಲಿ ರಂಗಪ್ಪ ಸರ್ಕಲ್ ನಿಯರ್ ಹೊಸಮನೆ ರೋಡ್, ಬೋವಿ ಕಾಲೋನಿ 4ನೇ ಕ್ರಾಸ್. ಓಕೆ, ಅದು ನಿಯರ್ ಇಂಟೀರಿಯರ್. ಇನ್ನೊಂದು ಬೆಂಗಳೂರುದು ನಮ್ದು 2ನೇದು ಕೆಂಗೇರಿ ಉಪನಗರ, ಚಾರ್ಮಿಕ ಇಂಟೀರಿಯರ್, ಚರ್ಚ್ ರೋಡ್. ಓಕೆ, ಸೊ 2 ಇದೆ. ಅಂಡ್ ಹಾಲಿಡೇಸ್ ಏನಿರುತ್ತೆ ಅಂತ? ಹಾಲಿಡೇಸ್ ಏನಿದೆ, ಭಾನುವಾರ ಮಧ್ಯಾಹ್ನ ಮೇಲೆ ಇರುತ್ತೆ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ವರ್ಕ್ ಅಲ್ಲೇ ಇರ್ತೀವಿ. ಫ್ಯಾಮಿಲಿಗೆ ಹೋಗ್ತಾರ ಭಾನುವಾರ ಮಧ್ಯಾಹ್ನ ಒಂದ್ ಸ್ವಲ್ಪ ಟೈಮ್ ಕೊಡ್ತೀವಿ. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ನಮ್ದು ಈಗ ಸ್ಕ್ರೀನ್ ಅಲ್ಲಿ ನೀವು ಆಗ್ತಿರಲ್ಲ ನಂಬರ್ಗೆ ಅವ್ರು ಇದ್ ಮಾಡಿದ್ರೆ ನಾವೆಲ್ಲ ಡೀಟೇಲ್ಸ್ ಕಳಿಸ್ತೀವಿ. ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಏನಿಲ್ಲ, ಮಾಮೂಲಿ 10:30 10:30 7. 10:30 7. ವಿಜಯರಕ್ಷಿತ್ ಅಂತ ಹೇಳಿ ನಮ್ಮ ಬೆಂಗಳೂರು ಅವರು ಇರೋದು. ನಾವಿಲ್ಲಿ ವಿಶ್ವನಾಥ್ ಅಂತ ಇಲ್ಲಿದ್ದೀವಿ. ಶೋರ್ ಸರ್. ಓಕೆ, ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುರೇಶನ್ ಅವರೇ.